ಹೌದಲ್ಲ? ಒಂದು ವಿಷನ್ ಇಲ್ಲದೇನೆ ನೀವು ಹಂಗೆ ಜೀವನ ನಡೆಸ್ತಾ ಇದ್ರೆ ಅದ್ರ ಜೀವನಕ್ಕೆ ಏನೋ ಒಂದು ಅರ್ಥನೇ ಇರಲ್ಲ. ಆ ವಿಷನ್ ನಾವು ರೀಚ್ ಆಗ್ಬೇಕಂದ್ರೆ ಎರಡನೇದಾಗಿ ಏನಿರಬೇಕು, ಒಂದು ಗೋಲ್ ಅನ್ನ ಇಟ್ಕೋಬೇಕು. ನಾನು ಇವಾಗ ಎಲ್ಲರಿಗಿಂತ ಶ್ರೀಮಂತ ಆಗಬೇಕು. ಹೇಗೆ ಶ್ರೀಮಂತ ಆಗ್ತೀರಾ? ಒಂದು ಗೋಲ್ ಇರ್ಬೇಕಲ್ಲ. ನಾನು ಇದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಂದು ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಸೆಟ್ ಮಾಡ್ತೀನಿ, ಒಂದು ಯಾವುದೋ ಇಂಡಸ್ಟ್ರಿ ಸೆಟ್ ಮಾಡ್ತೀನಿ ದುಡ್ಡು ಮಾಡ್ಬೇಕಂದ್ರೆ. ಇದೇ ತರ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಇವಾಗ ನಾನು ಭಾರತ ಸರ್ಕಾರ ಸೇವೆ ಮಾಡ್ತೀನಿ, ಕರ್ನಾಟಕ ಸರ್ಕಾರದ ಸೇವೆ ಮಾಡ್ತೀನಿ, ನಮ್ಮ ಜನರ ಸೇವೆ ಮಾಡ್ತೀನಿ ಅನ್ನೋ ಒಂದು ಗೋಲ್ ಇರ್ಬೇಕಲ್ಲ. ಎಷ್ಟೋ ಜನಕ್ಕೆ AS ಆಸೆ ಇಟ್ಕೊಂಡ್ಬಂದಿರ್ತಾರೆ. ಒಬ್ಬ ನಾನು ತಹಶೀಲ್ದಾರ್ ಆಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಒಬ್ಬ DYSP ಆಗಬೇಕು. ಅದೇ ತರ UPSC ಕನಸು ಹೊಂದಿರ್ತೀರ, ನಾನೊಬ್ಬ IAS ಅಧಿಕಾರಿ ಆಗಬೇಕು, IPS ಅಧಿಕಾರಿ ಆಗಬೇಕು. ಈ ತರ ನೀವು ಗೋಲ್ಸ್ ಅನ್ನ ಸೆಟ್ ಮಾಡ್ಕೋಬೇಕು. ಒಂದು ಡ್ರೀಮ್ ಅಂತಾರಲ್ಲ, ಡ್ರೀಮ್ ಗೋಲ್ ಅನ್ನ ಸೆಟ್ ಮಾಡ್ಕೋಬೇಕು. ಎರಡನೇದಾಗಿ. ಮೂರನೇದಾಗಿ ನೀವು ಆ ಗೋಲ್ ಅನ್ನ ಸೆಟ್ ಮಾಡ್ಕೊಂಡಾಗ ನಾನು ಫಾಲೋ ಮಾಡಿದ 4 ಪಾಯಿಂಟ್ಸ್ ಅನ್ನು ಹೇಳ್ತಿಲ್ಲ. ಒಬ್ರು ಫೇಮಸ್ ಪರ್ಸನಾಲಿಟಿ ಅವರು ಒಂದು 5 ಪಾಯಿಂಟ್ ಅನ್ನ ಹೇಳಿದ್ರು. ಆ 5 ಪಾಯಿಂಟ್ ಅನ್ನು ನಾನು ನನ್ನ ಜೀವನದಲ್ಲಿ ರೂಪಿಸ್ಕೊಂಡಿದ್ದೇನೆ. ಈ ಸದ್ಯಕ್ಕೆ ನಾನು IPS ಸ್ಥಾನದಲ್ಲಿ ಇರ್ಬೇಕಂತ. ಅರ್ನಾಲ್ಡೋ ಗೊತ್ತಲ್ಲ ನಿಮಗೆ, ಫೇಮಸ್ ಬಾಡಿ ಬಿಲ್ಡರ್, ಫೇಮಸ್ ಹಾಲಿವುಡ್ ಹೀರೋ. ಅವರು ಒಂದು ಫಂಕ್ಷನ್ ಅಲ್ಲಿ ಈ ಮಾತನ್ನ ಹೇಳಿದ್ರು. ಅವ್ರ ಮಾತ್ರ ನನಗೆ ಇನ್ಸ್ಪೈರ್ ಆದ್ರು. ಇವು 2 ಫಸ್ಟ್ ಪಾಯಿಂಟು ಅವರು. ಒಂದನೇದು ಲೈಫಲ್ಲಿ ಒಂದು ದೊಡ್ಡ ವಿಷನ್ ಇಟ್ಕೊಂಡಿರ್ಬೇಕು. ಎರಡನೇದು ಆ ವಿಷನ್ ರೀಚ್ ಆಗಬೇಕಂದ್ರೆ ಒಂದು ಗೋಲ್ ಇಟ್ಕೋಬೇಕು. ಈ ಡ್ರೀಮ್ ಗೋಲ್ ಅನ್ನ ನಾನು ಫಾಲೋ ಮಾಡಿದ್ರೆ, ಈ ಡ್ರೀಮ್ ಗೋಲ್ ಅನ್ನ ನಾನು ರೀಚ್ ಮಾಡಿದ್ರೆ ನನ್ನ ವಿಷನ್ ನಾನು ಹತ್ರ ಆಗ್ತೀನಿ ಅಂತ ಹೇಳ್ತಾ. ಈಗ ಸರಿ, ಒಂದು ಸಮಾಜ ಸೇವೆ ಮಾಡಬೇಕು, ಭಾರತ ಸರ್ಕಾರ ಸೇವೆ ಮಾಡ್ಬೇಕಂದ್ರೆ ಜಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅದು ವಿಷನ್ ರೀಚ್ ಆಗಲ್ಲ. ಮುಂದೆ ದುಡಿಬೇಕಾಗುತ್ತೆ ಭಾರತ ಸರ್ಕಾರಕ್ಕೋಸ್ಕರ, ಕರ್ನಾಟಕ ಸರ್ಕಾರಕ್ಕೋಸ್ಕರ, ಇಲ್ಲ ನಮ್ಮ ಜನತೆಗೋಸ್ಕರ. ಅವಾಗ ವಿಷನ್ ರೀಚ್ ಆಗ್ತಿಲ್ಲ. ಇದು ಗೋಲ್ ಅಂದ್ರೆ ಏನು, ಬಿಗಿನಿಂಗ್ ಪಾಯಿಂಟ್ ಅಂದ್ರೆ. ಮೂರನೇದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್. ನಾನು ಅನುಭವಿಸಿದ್ದೀನಿ, ನಿಮ್ಮಲ್ಲಿ ಎಷ್ಟೋ ಜನ ಇವಾಗ ಅನುಭವಿಸ್ತಿರ್ಬೇಕು. ಇಗ್ನೋರ್ ನೇ ಸೇರ್ಸ್ ಅಂತ ಹೇಳ್ತಾರೆ. ನೇ ಸೇರ್ಸ್ ಅಂದ್ರೆ ಹೇಳಸ್ಗಳು. ಎಲ್ಲರೂ ಹೇಳಿಸ್ಕೊಂಡೇ ಇರ್ತಾರೆ ಕೆಲವೊಂದ್ ಕಡೆ. ನಾನು ಹೇಳಿಸ್ಕೊಂಡಿದ್ದೀನಿ, ನೀವು ಇಲ್ಲಿ ಹೇಳಿಸ್ಕೊತಾನೆ ಇರ್ತೀರ ಕೆಲವೊಂದ್ ಕಡೆ. ಹೌದಲ್ಲ? ನಾನು UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ 2017 ಇಂಜಿನಿಯರಿಂಗ್ ಆದ್ಮೇಲೆ ಫಿಕ್ಸ್ ಮಾಡ್ಕೊಂಡೆ. ನಾನು ಯಾವುದೇ ರೀತಿ ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಆಗಿರಲಿಲ್ಲ. ಅಗ್ರಿಗೇಟ್ ಎಲ್ಲ ಚೆನ್ನಾಗಿತ್ತು, ಇಂಜಿನಿಯರಿಂಗ್ ಅಲ್ಲಿ 78% ಅಗ್ರಿಗೇಟು. ಬಟ್ ಮೊದಲಿಂದ ತಲೆಯಲ್ಲಿತ್ತು ಒಂದು IAS ಅಥವಾ IPS ಅಧಿಕಾರಿ ಆಗಬೇಕು. ನಮ್ಮ ತಂದೆ ತಾಯಿ ಆಸೆ ಇತ್ತು ಚಿಕ್ಕಂದಿನ. ನಮ್ಮ ತಂದೆಯವರು ರಾಜ್ ಪೆಂಡಲ್ ಅಂತ ಒಂದು ಪೆಂಡಲ್ ಕಾಂಟ್ರಾಕ್ಟರು, ಇಲ್ಲೇ ಜಂಪೇಟೆ ನೋಡಿರ್ಬೋದು ಎಷ್ಟೊಂದು ಜನ. ಅವರೇನ ಶಾಲೆ ಕಲ್ತಿರ್ಲಿಲ್ಲ. ಇವಾಗ ಎಲ್ಲರೂ ರೈತರ ಮಕ್ಕಳಿದ್ದೀರಿ. ನಾನು ಅದಕ್ಕೆ ಲಿಂಕ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಯವ್ರ ತರನೇ ನಿಮ್ಮ ತಂದೆಯವರು ರೈತರಾಗಿರ್ಬೋದು. ನಮ್ಮ ತಂದೆಯವರು ಎಷ್ಟು ಕಲ್ತಿದ್ರು 3ನೇ ತರಗತಿ. ನಿಮ್ಮ ತಂದೆಯವರು ಎಷ್ಟೊಂದು ಜನ ಶಾಲೆಯನ್ನು ಕಲ್ತಿರಲ್ಲ, ನಿಮ್ಮ ಮೇಲೆ ಆಸೆ ಇಟ್ಕೊಂಡು ಶಾಲೆ ಕಳಿಸಿರ್ತಾರೆ. ಅದೇ ತರ ನಮ್ಮ ತಂದೆಯವರು. DC ಫುಟ್ಬಾಲ್ ಗೊತ್ತಿಲ್ಲ, DC ಅಂದ್ರೆ ಏನಪ್ಪ ಅಂತ ಹೇಳಿ. ಬಟ್ ಅವರು ನಮ್ಮ ಮಗನಿಗೆ DC ಮಾಡಿಸ್ಬೇಕಂತ ಹೇಳಿ ಆಸೆ. ಇಂಜಿನಿಯರಿಂಗ್ ಮುಗಿದಾಗ ನಾನು ಹೇಳಿದೆ, ನಾನು ಹಿಂಗೆ ಟ್ರೈನಿಂಗ್ ಹೋಗ್ಬೇಕಪ್ಪ, UPSC ಕೋಚಿಂಗ್ ಹೋಗ್ಬೇಕಂತ ಹೇಳಿದೆ. ಅವ್ರಿಗೇನು ಗೊತ್ತು ಎಲ್ಲಿ ಕೋಚಿಂಗು, ಏನು ಗೊತ್ತು, ಯಾವ ಥರ ಕೋಚಿಂಗ್ ಇರುತ್ತೆ, ಎಷ್ಟು ಫೀಸ್ ಇರುತ್ತೆ, ಎಲ್ಲಿ ಹೋದ್ರೆ ಹೆಲ್ಪ್ ಆಗುತ್ತೆ ನನ್ನ ಮಗನಿಗೆ ಅಂತೇಳಿ ಅವ್ರಿಗೇನೋ ಆಸೆ. ಅವ್ರು ಏನು ಮಾಡ್ತಾ ಇದ್ರು, ಜಮಖಂಡಿಲಿ ತುಂಬ ಜನ UPSC ಕೋಚಿಂಗ್ ತೊಗೊಂಡು ಫೇಲ್ ಆದ ಅಭ್ಯರ್ಥಿಗಳಿದ್ರು. ಟ್ರೈ ಮಾಡಿ ಆಗಲಿ ಇರೋರು ಇದ್ರು. ಅವ್ರ ಹತ್ರ ನನ್ನ ಕರ್ಕೊಂಡು ಹೋದಾಗ ಒಬ್ಬೊಬ್ಬರು ಮನೆ ಒಳಗಡೆ ಕರೆದ್ರು, ಒಬ್ಬರು ಮನೆ ಒಳಗಡೆ ಕರೀಲಿಲ್ಲ. ನಮ್ಗೇನೇ ಆಗಿಲ್ಲ, ನೀವೇನು ಮಾಡ್ತೀರ ನೋಡಿ ಅಂತ. ಆತ್ಮವಿಶ್ವಾಸ ಯಾರು ತುಂಬಿಲ್ಲ. ಆಗತ್ತೆಪ್ಪ ನೀನು ಹೋಗು ಅಂತೇಳಿ. ನೋಡಿ ಏನಾಗುತ್ತೆ, ನಮ್ಮಂತೂ ಆಗಿಲ್ಲ. 2 ವರ್ಷ ಹೋದ್ವಿ, ಬಂದು ಎಷ್ಟೋ ಜನ ಗುರುವಿದ್ರೆ ನಮಗೆ ಹೇಳಿದ್ರು, ಒಂದು 2 ವರ್ಷ 3 ವರ್ಷ ನೀವು ಪ್ರಿಪೇರ್ ಮಾಡಾಕತ್ತೀರ, ಕ್ಲಿಯರ್ ಆಗೋದಿಲ್ಲ, ಆಮೇಲೆ ಇಂಜಿನಿಯರಿಂಗ್ ಇಲ್ಲ, ನಿಮ್ದು UPSC ಇಲ್ಲ, ಏನಿಲ್ಲ, ಇಲ್ಲೇ ಮಿಡ್ಲಲ್ಲೇ ನಿಂತ್ಕೊಂಡು ನಿಮ್ಮ ಅಪ್ಪನ ಜೊತೆ ನೀನು ಪೆಂಡಲ್ ಉದ್ಯೋಗ ಹತ್ತದಾಗುತ್ತೆ ಅಂತ ಹೇಳಿದ್ರು. ರೈಟ್? ನಿಮಗೂ ಹೇಳಿರ್ಬೋದು ಯಾರಾದ್ರು. ನೋಡ್ಕೊಂಬಂದ್ರೆ ರೊಕ್ಕ ಖರ್ಚು ಮಾಡ್ಕೊಂಡು ಜಂಪಂಡಿಂದ ಯಾರೋಡ್ ಹೋಗ್ತಿ, ಮತ್ತೆ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀನಿ, ಮತ್ತೆ ಇಲ್ಲೇ ಹೊರಗೆ ಹತ್ತೀನಿ ಅಂತೇಳಿ ಅಂದಿರ್ತಾರೆ ಎಷ್ಟೋ ಜನ. ಅಂದೇವ ಮುಖಗಳು ನೋಡಿದಾಗ ಗೊತ್ತಾಗುತ್ತೆ ಅಂದಿದ್ದಾರೆ ಅಂತ ಹೇಳಿ ಎಷ್ಟೋ ಜನ. ಸೇಮ್ ನನಗೂ ಹಂಗೆ ಅಂದ್ರು. ನಾನು ಬೇಜಾರಾಗ್ತಾರೆ, ಬಟ್ ನಮ್ಮ ತಂದೆ ತಾಯಿ ಬೇಜಾರಾಗ, ಏನಪ್ಪ ಹಿಂಗಂದ್ಬಿಟ್ಟಿಲ್ಲ ಅಂತ ಹೇಳಿ. ಇವರೆಲ್ಲ ಏನು ಹಿಯಾರ್ಸ್ ಅವರು. ರೈಟ್? ಎಲ್ರಿಗೂ ಎಲ್ಲರ ಜೀವನದಲ್ಲಿ ಇದ್ದೇ ಇರ್ತಾರೆ. ನನ್ನ ಜೀವನದಲ್ಲಿ ಇದ್ರು, ಬಟ್ ನಾನು ಮಾಡಿದೆ, ಅವ್ರೊಂದು ಸ್ಮೈಲ್ ಕೊಟ್ಟೆ. ಓಕೆ ಸರ್, ನೀವು ಹೃದಯ ತಗೊಂಡಿ ಅಂತೇಳಿ ಈ ಕಡೆ ಕಿವಿಯಿಂದ ಕೇಳಿ, ಈ ಕಡೆ ಕಿವಿಯಿಂದ ಬಿಟ್ಬಿಟ್ಟೆ. ಇಂಥವ್ರನ್ನ ಇಗ್ನೋರ್ ಮಾಡ್ಬೇಕು ಯಾವಾಗಲೂ. ರೈಟ್? ನಾನು
ನನಗೆ ಹಿಂಗೆ ಅಂದ್ರಲ್ಲಪ್ಪ ಅಂತೇಳಿ ಅವ್ರ ಬೇರೆ ಸೈಡ್ ಇಟ್ಕೊಳ್ಳೋಲ್ಲ. ನನಗೆ ಇವ್ರು ಹಿಂಗೆ ಅಂದ್ರಲ್ಲ, ಆಮೇಲೆ 2 ವರ್ಷ ಬಿಟ್ಟು ಅವರೇ ನನಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ. ಅದು ಯಶಸ್ಸು ಒಂದು ಲೆವೆಲ್. ನಮ್ಮ ಮೊದಲನೇ ಗೋಲ್ ರೀಚ್ ಆದ್ರೆ ನಿಮ್ಮ ಸಾಧನೆ ಆ ಥರ ಇರಬೇಕು, ಯಶಸ್ಸು ಅಂದರೆ ಆ ಥರ ಇರಬೇಕು. 4ನೇದು ಬಂದ್ಬಿಟ್ಟು ನೋ ಪೇನ್ ನೋ ಗೋಲ್ ಅಂತ. ನೋ ಪೇನ್ ನೋ ಸಕ್ಸಸ್ ಅಂತ ಕರೀರಿ. ಹಾರ್ಡ್ ವರ್ಕ್. ಇವಾಗ ನೀವು ಯಾವುದೋ ಒಂದು ಡ್ರೀಮು, ಯಾವುದೋ ಒಂದು ಗೋಲ್ ಸೆಟ್ ಆಗ್ಬೇಕಂದ್ರೆ ಹೆಂಗೆ ಸೆಟ್ ಆಗುತ್ತೆ, ಅದು ಹೆಂಗೆ ರೀಚ್ ಆಗ್ತೀರಾ? ಆರಾಮಾಗಿ ಅಡ್ಡಾಡ್ಕೊಂಡ್ರೆ ಮಜಾ ಮಾಡ್ತಾ ಇದ್ದಾರೆ ಗೋಲ್ ರೀಚ್ ಆಗ್ತೀರಾ? ಇಲ್ಲ. ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಣ್ಣೆಲ್ಲ ಎಣ್ಣೆ ಬಿಟ್ಕೊಂಡು ಓದಿ ಅಂತ ಹೇಳಲ್ಲ, ಒಂದು ಲೆವೆಲಿಗೆ ಓದಿ ಸಾಕು, ಸಕ್ಸಸ್ ರೀಚ್ ಆಗಿಬಿಡುತ್ತೆ. ನಾನು ಯಾಕೆ ಆ ರೀತಿ ಹೇಳ್ತಾ ಇದ್ದಂದ್ರೆ, ಒಂದು ಲೆವೆಲ್ ಓದಿ ಅಂದರೆ ನಮ್ಮ ಹುಡುಗರು ಒಂದು ಲೆವೆಲ್ಗೂ ಓದಲ್ಲ. ನಿಜ ಅಲ್ಲ? ನಿಜ ಆಗ್ಬೋದು. ಕಂಟಿನ್ಯೂಸ್ ಯಾವತ್ತಾದ್ರೂ 4 ರಿಂದ 5 ಅವರ್ ಕುಂತು ಓದಿದ್ದೀರಾ, ಕಾನ್ಸಂಟ್ರೇಟ್ ಮಾಡಿ ಇಂಟ್ರೆಸ್ಟ್ ಕೊಟ್ಟು? ಇಲ್ಲ ಅಲ್ಲ? ನಮಗೆ ಗೊತ್ತು ರೀ, ನಾನು 24 ವರ್ಷ, ನಮ್ಮ ಹುಡುಗರನ್ನೇ ಬರ ಏನಿರ್ತೀವಿ, ಹೌದಲ್ಲ? ಕಂಟಿನ್ಯೂಸ್ ಕುಂತು ಓದಲ್ಲ, ಒಂದು 4-5 ತಾಸು ಯಾವತ್ತೂ ಓದಲ್ಲ ಕಂಟಿನ್ಯೂಸ್ ಹುಡುಗರು. ನನಗೆ ಹೇಳ್ತಾರೆ, ಸರ್ ನೀವು 15 ತಾಸು ಓದಿದ್ರ, 12 ತಾಸು ಓದಿದ್ರ ಅಂತ. ನಾನು ಓದಿದ್ದು 7 ರಿಂದ 8 ತಾಸು ಅಷ್ಟೇ. ನನ್ನ ಫ್ರೆಂಡ್ಸು ಇದ್ದಾರೆ ಎಷ್ಟೊಂದು ಜನ, ತುಂಬ ಜನ ಇದ್ದಾರೆ. ನಾನು ಹೇಗೆ ಓದ್ತೀನಿ ಗೊತ್ತು. ನೋ ಪೇನ್ ನೋ ಸಕ್ಸಸ್ ಅಂದಾಗ ಒಂದು ಲೆವೆಲ್ಗೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ನಾನೇ ನಿಮ್ಗೆ ಡೈಲಿ 10 ಅವರ್ ಓದಿ ಅಂತ ಹೇಳಲ್ಲ. ಡೈಲಿ ಒಂದು 6 to 7 ಅವರ್ಸ್ ನೀವು ಕಾನ್ಸಂಟ್ರೇಟ್ ಆಗಿ ಕನ್ಸಿಸ್ಟೆನ್ಸಿ ಆಗಿ ಓದಬೇಕು. ಸರ್ ಹೇಳಿದ್ರು, ಹಾರ್ಡ್ ವರ್ಕ್ಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ನಾನು ಸ್ಮಾರ್ಟ್ ವರ್ಕ್ ಮಾಡ್ತೀನಿ ಹಿಂಗೆಲ್ಲ ಇಲ್ಲ, ಇದೆಲ್ಲ ರಾಜಮಾರ್ಗದಿಂದನೇ ಹೋಗ್ಬೇಕು. ನಾನು ಅಲ್ಲೇ ಶಾರ್ಟ್ ಕಟ್ ಇಡು ಸಕ್ಸಸ್ ರೀಚ್ ಆಗ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಹಾರ್ಡ್ ವರ್ಕ್ ಬೇಕೇ ಬೇಕು ಲೈಫಲ್ಲಿ. ಹಾರ್ಡ್ ವರ್ಕ್ ಯಾರು ರೀಚ್ ಮಾಡ್ತೀರೋ ಅವ್ರು ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಕೆಲವೊಂದ್ಸಲ ಸಕ್ಸಸ್ ಸಿಗೋದು ತಡ ಆಗ್ಬೋದು ಅಷ್ಟೇ, ಆದರೆ ಖಂಡಿತ ಸಕ್ಸಸ್ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ, ಕಾಯ ಕಳಿಯೋ ತನಗೂ ಕಾದು ನೋಡು ಫಲಿತಾಂಶ ನಿನ್ನದು ಅಂತೇಳಿ. ನೀವು ಕೆಲಸ ಮಾಡಬೇಕು, ನೀವು ವರ್ಕ್ ಮಾಡಬೇಕು, ನಿಮ್ಮ ವರ್ಕ್ ಮೇಲೆ ನಂಬಿಕೆ ಇರಬೇಕು. ನೀವು ಯಾವಾಗಲೂ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಕು. ನಾನು ಇಷ್ಟು ಓದಿದ್ದೀನಿ, ನನ್ನ ರಿಸಲ್ಟ್ ಏನಾಗುತ್ತಪ್ಪ ಅಂತ ನೀವು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಕು. ನಿಮ್ಮ ವರ್ಕ್ ಸರಿಯಾಗಿ ಇದ್ದಿದ್ದೆ ಆದರೆ ನಿಮಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ಇವಾಗ ಹೇಳ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಸಿಕ್ಕಾಪಟ್ಟೆ ಓದ್ತಿದ್ದೀನಪ್ಪ ನಾನು 6 to 7 ಅವರ್ಸ್ ಓದ್ತಾ ಇದ್ದೀನಿ, ನಾನು 1-2 ಮಾರ್ಕ್ಸ್ ಅಲ್ಲಿ ಮಿಸ್ ಆಗ್ತಾ ಇದೆ ಎಲ್ಲ ಎಕ್ಸಾಮ್ಸ್ ಅಂತೇಳಿ. ಅದೇನಂದ್ರೆ ಸಕ್ಸಸ್ ತಡ ಆಗ್ತಿದೆ ಅಷ್ಟೇ, ಸಕ್ಸಸ್ ಹೋಗ್ತಾ ಇಲ್ಲ. ಸಕ್ಸಸ್ ಸಿಗುತ್ತೆ ನಿಮಗೆ, ಇನ್ನೊಂದ್ಸಲ ಅಟೆಂಡ್ ಮಾಡಿ ಕೆಲವೊಂದ್ಸಲ ಚೆಕ್ ಮಾಡುತ್ತೆ. ಯಶಸ್ಸು ಅನ್ನೋದು ಒಮ್ಮೆ ಸಿಕ್ಬಿಡಲ್ಲ, ಚೆಕ್ ಮಾಡುತ್ತೆ. ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಪ್ರಿಪರೇಷನ್. ನಿಮ್ಮ ಸಹನೆ, ನಿಮ್ಮ ತಾಳ್ಮೆನ ಚೆಕ್ ಮಾಡುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಿ. ಮೊದಲನೇದು ವಿಷನ್ ಇಲ್ಲ ಅಂದ್ರೆ ಒಂದು ವಿಷನ್ ಸೆಟ್ ಮಾಡ್ಕೊಳ್ಳಿ ಲೈಫಲ್ಲಿ. ಆ ವಿಷನ್ ಹೇಗೆ ರೀಚ್ ಆಗಬೇಕು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. 3ನೇದು ಯಾರು ಹೇಯಾಡ್ಸೋರು ಇದ್ರೆ, ಯಾರು ಚುಚ್ಚೋರು ಇದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಒಂದು ಬಿಟ್ಟು ಸುಮ್ಮನೆ ಆಗ್ಬಿಡಿ. 4ನೇದು ಹಾರ್ಡ್ ವರ್ಕ್. ನೋ ಪೇನ್ ನೋ ಸಕ್ಸಸ್, ಹಾರ್ಡ್ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇದ್ಯಾಕೆ ನಾನು ಪಾಯಿಂಟ್ಸ್ ಅನ್ನ ಹೇಳ್ದಂದ್ರೆ, ಎಲ್ಲೋ ಒಂದ್ ಕಡೆ ಒಂದೊಂದು ಪಾಯಿಂಟ್ ಮಿಸ್ ಆಗ್ತಾ ಇರುತ್ತೆ. ನಮ್ಮ ಮನೇಲಿ ಹಿಂಗ ಅಂದ್ಬಿಟ್ರಪ್ಪ ಅಂತ ಹೇಳಿ ಒಂದು ವಾರ ಓದೋದಿಲ್ಲ, ಹೌದಲ್ಲ? ನಮ್ಮ ಮನೇಲಿ ಸ್ವಲ್ಪ ದುಡ್ಡು ಹಾಕೋದು, ಸ್ವಲ್ಪ ಒಂದಿನ ಲೇಟ್ ಆಯ್ತು ಅಂತೇಳಿ ಆದ್ರೆ ನಮ್ಮ ಮನೇಲಿ ದುಡ್ಡು ಹಾಕಿಲ್ಲ, ದುಡ್ಡು ಹಾಕ್ತಾ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೋಗೋದು, ಯಾರೋ ಇನ್ನೂ ಒಂದು ಅಂತ ತಲೆ ಕೆಡಿಸ್ಕೊಳ್ತಾ ಹೋಗೋದು. ಇದರಿಂದ 1 ದಿನ 2 ದಿನ ವೇಸ್ಟ್ ಆಗ್ತಿರುತ್ತೆ ನಿಮಗೆ, ಹೌದಲ್ಲ? ಅದನ್ನ ನೀವು ಕಡಿಮೆ ಮಾಡ್ಕೋಬೇಕು. ಇನ್ನೊಂದು ಹಾರ್ಡ್ ವರ್ಕ್. ಈ 4 ಪಾಯಿಂಟ್ಸ್ ಅನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಅದು UPSC ಪ್ರಿಪರೇಷನ್ ಅಂದ್ರೆ ನಾನು ಹೇಳಿದ್ರು ಸರ್, ನಾನು 2017 ಆಗಸ್ಟ್ ಅಲ್ಲಿ ನಾನು ಡೆಲ್ಲಿ ಹೋದೆ ಪ್ರಿಪರೇಷನ್ಗೋಸ್ಕರ. ಕೋಚಿಂಗು ಪ್ಲಸ್ ಒಂದು 6 to 7 ಅವರ್ಸ್ ಕೋಚಿಂಗ್ ಇರ್ತಿತ್ತು. ಅದ್ರಲ್ಲಿ ಓದಿದ್ದು ಎಷ್ಟು ಟೈಮ್ ಇರ್ತಿತ್ತು ಅಷ್ಟು ನಾವು ಟೈಮ್ ಸೆಟ್ ಮಾಡ್ಕೊಂಡು ಓದೋ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಅಟೆಂಪ್ಟ್ ನನಗೆ ಪ್ರಿಲಿಮ್ಸೇ ಕ್ಲಿಯರ್ ಆಗಿಲ್ಲ. ನಿಮ್ಗೆಲ್ಲರೂ ಇವತ್ತು ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ 3 ಸ್ಟೇಜಸ್ ಇರುತ್ತೆ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕಟ್ ಆಫ್ ನೋಡಿದಾಗ 96, 97 ಕಟ್ ಆಫ್. ನಾನು ಬಂದಿದ್ದ ಮಾರ್ಕ್ಸ್ ನೋಡಿದ್ರೆ 72, 73 ಮಾರ್ಕ್ಸ್ ಅಷ್ಟೇ. ಎಷ್ಟು ಗ್ಯಾಪ್ ಇದೆ? ಮೋರ್ ದ್ಯಾನ್ 24, 25 ಗಂಟೆ ಗ್ಯಾಪ್ ಇದೆ. ಅದು ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲ, ತುಂಬಾ ಕೆಟ್ಟ ಪರ್ಫಾರ್ಮೆನ್ಸ್. ತುಂಬಾನೇ ಬೇಜಾರಾಯಿತು. ಏನಪ್ಪ ಫಸ್ಟ್ ಅಟೆಂಪ್ಟ್ ಅಟ್ಲೀಸ್ಟ್ ಒಂದು ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂದ್ರೆ 96ಗೆ ಅಟ್ಲೀಸ್ಟ್ ಅಬೌವ್ 90, ಅಟ್ಲೀಸ್ಟ್ ಈಕ್ವಲ್ ಟು 90 ಬಂದ್ರೆ ಒಂದು ಡಿಸೆಂಟ್ ಪರ್ಫಾರ್ಮೆನ್ಸ್. ತುಂಬಾನೇ ಬೇಜಾರಾಯಿತು. ನಿಮಗೂ ಬೇಜಾರಾಗಿರುತ್ತೆ, ಕೆಲವೊಂದಿಷ್ಟು ಎಕ್ಸಾಮ್ ಕೊಟ್ಟಿರ್ತಾರೆ ಕ್ಲಿಯರ್ ಆಗೋದಿಲ್ಲ, ಹೌದಲ್ವೋ? ಏನಪ್ಪ ಇಷ್ಟು ಓದಿ ಇಷ್ಟೇ ಮಾರ್ಕ್ಸ್, ಈ ತರ ಬೇಜಾರಾಗ್ಬಿಡುತ್ತೆ. ಬೇಜಾರಾದಾಗ ಏನಾಗ್ಬಿಡುತ್ತೆ, ಓದೋದು ಇಂಟೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ ನಿಮ್ಗೆ, ಹೌದಲ್ವ? ಕೆಲವೊಂದಿನ ಏನಪ್ಪ ನಮ್ಗೆ ಎಷ್ಟು ಓದಿದ್ರು ಇಷ್ಟೇ ಅಂತ ಹೇಳಿ ಸುಮ್ಮನೆ ಆಗ್ಬಿಡುತ್ತೆ.
ಬಟ್ ಅದು ಮಾಡೋದು ತಪ್ಪು. ನಾವೇನು ಮಾಡಿದ್ವಿ, ಬಂದ್ವಿ ಜಮಖಂಡಿಗೆ ವಾಪಸ್ಸು. ಜಮಖಂಡಿಗೆ ವಾಪಸ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಏನು ಮಾಡೋದಪ್ಪ ಅಂತೇಳಿ ಮತ್ತೆ ಬೆಂಗಳೂರಿಗೆ ಹೋದ್ವಿ. ಸೆಕೆಂಡ್ ಅಟೆಂಪ್ಟ್ ರೆಡಿ ಮಾಡ್ಕೋಬೇಕಲ್ಲ. UPSC ಪ್ರತಿ ವರ್ಷ ಕರೀತಿ, KPSC ತರ ಪಂಚವಾರ್ಷಿಕ ಯೋಜನೆ ಪ್ರತಿ ವರ್ಷ ಕರೆಯೋದು. ರೆಡಿ ಆಗೋಕೆ ಸ್ಟಾರ್ಟ್ ಮಾಡಿದ್ವಿ ಸೆಕೆಂಡ್ ಅಟೆಂಪ್ಟ್. ಯಶಸ್ಸಿನ ಹಾದಿ ಒಂಥರ ಯಾವ ಥರ ಇರುತ್ತಂದ್ರೆ, ನೀನೊಂದು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಂದ್ರೆ ಹಿಂದಿನ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅದು ಬಹಳ ಜನ ಮಾಡೋದ್ರಲ್ಲಿ ವಿಫಲ ಆಗ್ತಾರೆ. ಅದು ಯಾಕೋ ಗೊತ್ತಿಲ್ಲ, ತಪ್ಪುಗಳನ್ನ ತಿದ್ಕೋಬೇಕು. ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಂದು ಪ್ರಿಲಿಮ್ಸ್ ಯಾಕೆ ಕ್ಲಿಯರ್ ಆಗಿಲ್ಲ, ನೀವು ಯಾವ್ದೊಂದು ಎಕ್ಸಾಮ್ ಕೊಟ್ಟಿದ್ರೆ ಆ ಎಕ್ಸಾಮ್ ಯಾಕೆ ಕ್ಲಿಯರ್ ಆಗಿಲ್ಲ ಅದ್ರ ಬಗ್ಗೆ ನೀವು ಸ್ವಲ್ಪ ಎನಾಲಿಸಿಸ್ ಮಾಡ್ಬೋದು. ನನ್ನ ಪ್ರಿಪರೇಷನ್ ಅಲ್ಲಿ ಏನಾದರೂ ತಪ್ಪಿದ್ದೀನಿ, ನಾನು ಯಾವ್ದಾದ್ರು ಜಾಸ್ತಿ ಓದಿ ಇನ್ನೊಂದರ ಕಡೆಗೆ ಹೋಗ್ತಾ ಇದ್ದೀನಿ, ಎಲ್ಲಾನು ಕವರ್ ಮಾಡಕ್ ಆಗ್ತಾ ಇಲ್ಲ ಅದನ್ನ ಚೆಕ್ ಮಾಡಬೇಕು. ಮೊದಲು ನಾನು ಟೆಸ್ಟ್ ಅನ್ನ ಇನಫ್ ಸಾಲ್ವ್ ಮಾಡಿದ್ದೀನಿ ಇಲ್ಲ, ಟೆಸ್ಟ್ ಸೀರೀಸ್ ನೀವು ಸಾಲ್ವ್ ಮಾಡ್ತಿರ್ತೀರಾ. ಒಂದು ಎಕ್ಸಾಮ್ಗಿಂತ ಮುಂಚೆ ಇನಫ್ ಪ್ರಿಪರೇಷನ್ ಮಾಡಬೇಕು. ಇಷ್ಟು ಟೆಸ್ಟ್ ಸೀರೀಸ್ ಅನ್ನು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಅಂದಾಗ ನಿಮಗೆ ಎಕ್ಸಾಮಿನೇಷನ್ ಫೀಲ್ ಬರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ. ಅದನ್ನ ನಾವು ಕರೆಕ್ಟ್ ಮಾಡಿದ್ವಿ ಅಂತ ನೋಡ್ಕೋಬೇಕು. ಇನ್ನೊಂದು ಏನಾಗುತ್ತೆ, ಕೆಲವೊಬ್ಬರಿಗೆ ಎಕ್ಸಾಮಿನೇಷನ್ ಹಾಲಲ್ಲೇ ಪ್ರೆಷರ್. ಒಂದು ಕ್ವಶನ್ ತಪ್ಪಾದ್ರೆ ಟೆನ್ಷನ್, ಒಂದು 5 ಕ್ವಶನ್ ಕೆಲವೊಂದ್ಸಲ ಸಿರೀಸ್ ಮೇಲೆ ಇರುತ್ತೆ, ಒಂದು 5 ಕ್ವಶನ್ ಕಂಟಿನ್ಯೂಸ್ ಬರೋದೇ ಇಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡೋದು. ಮುಂದಿನ ಬರೋ ಕ್ವಶನ್ಸ್ ಎಲ್ಲ ತಪ್ಪಾಗ್ಬಿಡ್ತೀವಿ. ಎಷ್ಟೋ ಸಲ ನಿಮ್ಗೂ ಆಗಿರ್ಬೋದು, ಗೊತ್ತಿರುತ್ತೆ ಆನ್ಸರ್, ಅದನ್ನು ತಪ್ಪಾಗಿ ಬಂದಿರುತ್ತೆ. ಈ ತರ ಏನು ಮಿಸ್ಟೇಕ್ ಆಗ್ತಾ ಇದೆ ಅಂತೇಳಿ ನೀವು ನಿಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ತಪ್ಪುಗಳನ್ನು ತಿದ್ಕೊಳ್ತಾ ಇದ್ರೆ ಮತ್ತೆ ಆ ತಪ್ಪುಗಳು ರಿಪೀಟ್ ಆಗ್ತಾನೆ ಇರುತ್ತೆ, ಮತ್ತೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಆ ತಪ್ಪುಗಳನ್ನ ನೀವು ತಿದ್ಕೊಳ್ಳೋ ಪ್ರಯತ್ನ ಮಾಡಿ, ತಪ್ಪುಗಳನ್ನ ಒಂದು ಐಡೆಂಟಿಫೈ ಮಾಡಿ ಅದನ್ನ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ. ಆ ತಪ್ಪುಗಳನ್ನ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಏನಿರುತ್ತೆ ಅದನ್ನೆಲ್ಲ ಇನ್ನೊಮ್ಮೆ ಆ ತಪ್ಪನ್ನ ರಿಪೀಟ್ ಮಾಡದೇ ಇರೋದು ನೋಡ್ಕೋಬೇಕು. ಆ ತರಾನೇ ಮಾಡಿದ್ವಿ ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಒಂದು 98 ಕಟ್ ಆಫ್ ಇತ್ತು, 102.5 ಇನಫ್, ಒಂದು 4 ಮಾರ್ಕ್ಸ್ ಇನಫ್ ಸಫಿಷಿಯಂಟ್ ಮಾರ್ಕ್ಸ್ ಇಂದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ. ಈಗ ಏನು ಚಾಲೆಂಜಸ್ ಇರಲ್ಲ, ಆರಾಮಾಗಿ ಕ್ಲಿಯರ್ ಮಾಡಿದ್ರು, ಈ ತರ ಫೀಲ್ ಇರುತ್ತೆ. ಹೈಯೆಸ್ಟ್ ಚಾಲೆಂಜಸ್ ನಮ್ಗೆ ಫೇಸ್ ಮಾಡಿದ್ವಿ ಎಷ್ಟೋ ಸಲ. ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ರು ತಿಳ್ಕೊಂಡ್ಬಿಟ್ರು ನಮ್ಮ ಜೊತೆ. ಕ್ಲೋಸ್ ಫ್ರೆಂಡ್ಸಿಗೆ ಅಷ್ಟೇ ಗೊತ್ತು. ನಮ್ದು ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿ 10 ಡೇಸಿಗೆ ನಮ್ಮ ಕಣ್ಣು ಮುಂದೆ ತಿಳ್ಕೊಂಡ್ಬಿಟ್ರು. ಅದೇ ಚಾಲೆಂಜಸ್ ಯಾವ ತರ ಬರ್ತವೆ ಅಂತ ಹೇಳಿ. ನಿಮಗೂ ಒಂಥರ ಲೈಫ್ ನಮ್ಮ ತಂದೆಯವರು ಯಾರಾದ್ರೆಲ್ಲ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ, ಚಾಲೆಂಜಸ್ ಫೇಸ್ ಮಾಡ್ತಿರ್ತಾರೆ. ಆ ತರ ಚಾಲೆಂಜಸ್ ನಾವು ಫೇಸ್ ಮಾಡಿದ್ವಿ. ಒಂದು ಏನಿಲ್ಲ ಅಂದ್ರೆ ಒಂದು 20 to 25 ಡೇಸ್ ಪ್ರಿಪರೇಷನ್ ಪೂರ್ತಿ ಬ್ಲ್ಯಾಂಕ್, ಏನೂ ಇಲ್ಲ. ಆತ್ಮ ಸ್ನೇಹಿತನವ್ರು ಯಾರೋ ಹತ್ರ ಯಾರವ್ರನ್ನ ಕಳ್ಕೊಂಡಾಗ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ಆ ಥರನೇ ನಾವು ಆ ಫೇಸಲ್ಲಿ ಇದ್ವಿ. ಕೆಲವೊಂದ್ಸಲ ಏನು ಅನಿಸ್ಬಿಡೋದು, 3 months ಅಷ್ಟೇ ಗ್ಯಾಪ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟು ಮೇನ್ಸ್ ಎಕ್ಸಾಮಿನೇಷನ್. ಒಂಥರ ಏನಾಯ್ತು, ಒಂದು 20 ಡೇಸ್ ಗ್ಯಾಪ್, 20 to 25 ಏನು ಮಾಡೋದಪ್ಪ ಅಂತ ಹೇಳಿ. ಕೆಲವೊಂದ್ಸಲ ಏನು ಅನಿಸ್ಬಿಡುತ್ತಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಈಗ ಕೊಡೋದೇ ಬೇಡ ಅಂತೇಳಿ. ಯಾಕಂದ್ರೆ ಪ್ರಿಪರೇಷನ್ ಮಾಡೋಕೆ ಟೈಮ್ ಇಲ್ಲ. ಮೇನ್ಸ್ ಎಕ್ಸಾಮಿನೇಷನ್ ಕೊಟ್ಟರು ಕ್ಲಿಯರ್ ಆಗೋದೇ ಇಲ್ಲ, ಬರೆದ್ರೆ ಏನು ಮಾಡೋದು, ಬಿಟ್ಬಿಡೋಣ ಅಂತೇಳಿ ನಮ್ಮ ತಲೆ. ನಾನು ಆ ಸಲ ಬಿಟ್ಟಿದ್ದೆ ಅಂದ್ರೆ ನಾನು ಇಲ್ಲಿ ಬಂದು ನಿಲ್ತಾನೆ ಇರಲಿಲ್ಲ. ಕೆಲವೊಂದ್ಸಲ ಸಿಚುವೇಶನ್ ಈ ತರ ಇರುತ್ತೆ. ಕರೇಜಿಯಸ್ ಡಿಸಿಷನ್ಸ್ ತಗೋಬೇಕಾದ ಸಿಚುವೇಶನ್ ನೀವು ಎಷ್ಟೋ ಸಲ ಫೇಸ್ ಮಾಡ್ತಿರ್ತೀರ. ಆ ಟೈಮಲ್ಲಿ ನೀವು ಯಾವ ತರ ಡಿಸಿಷನ್ ತಗೋತೀರೋ ಆ ತರ ನಿಮ್ಮ ಮುಂದಿನ ಸಕ್ಸಸ್ಗೆ ಕಾರಣ ಆಗ್ತದೆ. ನಾನು ಒಂದು ಡಿಸಿಷನ್ ತಗೊಂಡು ಏನಾದರೂ ಆಗಲಿ 1 ತಿಂಗಳು ಹೋಗುತ್ತೆ, ಆಲ್ಮೋಸ್ಟ್ 2 ತಿಂಗಳ ಟೈಮ್ ಇದೆ, ಪ್ರಿಪರೇಷನ್ ಮಾಡೋಣ, ಏನೇನಾಗುತ್ತಾಗುತ್ತೋ ಎಲ್ಲ ಜೋರಾಗಿ ಬಿಟ್ಟಿದ್ದು ಅಂತ. ಮತ್ತೆ ಆ 2 ತಿಂಗಳು ಕಂಟಿನ್ಯೂಸ್ ಆಗಿ ನಾನು ಹಾರ್ಡ್ ವರ್ಕ್ ಮಾಡಿದೆ 2 ವರ್ಷ ಡಿಸಿಷನ್ ತಗೊಂಡಿದ್ರೆ ಈ ತರ ಇಲ್ಲಿ ಬಂದು ನಿಂತೀನಿ. ಅದಕ್ಕೋಸ್ಕರ ಅಂತ ಏನಾದ್ರು ಸಿಚುವೇಶನ್ ಬಂದಾಗ ಡಿಸಿಷನ್ ತಗೊಳಕ್ ಟ್ರೈ ಮಾಡಿ, ಕರೇಜಿಯಸ್ ಡಿಸಿಷನ್ಸ್. ಸೋಲು ಒಪ್ಕೊಳ್ಳೋಕೆ ಹೋಗ್ಬೇಡಿ. ಸೋಲೋಣ ಒಪ್ಕೊಂಡ್ರೆ ಮುಗಿದೋಯ್ತು, ಸೋತ್ರೆ ನನಗೆ ಅಟ್ಲೀಸ್ಟ್ ನೀವು ಫೈಟ್ ಆದ್ರೂ ಮಾಡ್ಬೇಕಲ್ಲ. ಗೆಲ್ಲೋದು ಬಿಡೋದು ಸೆಕೆಂಡರಿ, ಕರೆ ಸೋಲು ಒಪ್ಕೊಳ್ಳೋಕೆ ಹೋಗ್ಬೇಡಿ, ಫೈಟ್ ಮಾಡಕ್ ಟ್ರೈ ಮಾಡಿ. ಆ ಸಿಚುವೇಶನ್ ಕರೇಜಿಯಸ್ ಡಿಸಿಷನ್ ತಗೊಳ್ಳೋದು ಎದುರ್ಸಕ್ ಟ್ರೈ ಮಾಡಿ. ಸೋತ್ರೆ ಸೆಕೆಂಡರಿ, ಅಟ್ಲೀಸ್ಟ್ ನೀವು ಹೋರಾಟ ಆದ್ರೂ ಸೋತಿರ್ತಿರಲ್ಲ, ಹಂಗೆ ಸೋತಿರಲ್ಲ. ಅದನ್ನ ನಾನು ಮಾಡಿದೆ ಈ ಸಲ ಅಟೆಂಪ್ಟಲ್ಲಿ. ಮತ್ತೆ ನಂದು ಆಪ್ಷನಲ್ ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯ ಲಿಟ್ರೇಚರ್. ನನ್ನ ಸೋಮಟ್ಟಿಗೆ ರಾಜ್ಯಕ್ಕೆ ಸೆಕೆಂಡ್ ಹೈಯೆಸ್ಟ್ ಮಾರ್ಕ್ಸ್ ಕನ್ನಡ ಲಿಟ್ರೇಚರ್. ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಆದರೂ ಕನ್ನಡ ಸಾಹಿತ್ಯದಲ್ಲಿ ಕ್ಲಿಯರ್ ಆದವರಲ್ಲಿ ಸೆಕೆಂಡ್ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ನನಗೆ. ಮತ್ತೆ ಯಾರಿಗೂ ಏನು ಮಾಡಕ್ ಹೋಗ್ಬೇಡಿ, ಯಾವ ತರ ಇರ್ತದೆ ಅನ್ನೋದು ಎಕ್ಸಾಮ್ ಆಗೇ ಬಿಡುತ್ತೆ ಅಂತ ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಏನೋ ಈ ಸಲ ಕ್ಲಿಯರ್ ಆಗೇ ಬಿಡುತ್ತೆ ಅಂತ ಹೇಳಿ ಸಸ್ಪೆನ್ಸ್ ಇರ್ಬೇಕು ಯಾವಾಗಲೂ ಸಕ್ಸಸ್ ಅಲ್ಲಿ. ಹೌದಲ್ಲ, ಆಗೇ ಬಿಡುತ್ತೆ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೌದಲ್ಲ, ಆಗೋದಿಲ್ಲ, ನೋಡ್ಬೇಕು ಡೌಟ್ ಅಂತ ಹೇಳಿ ಆಗಿದ್ರೆ ಹೇಗಿರುತ್ತೆ, ಒಂಥರ ಕಿಕ್ಕಿರುತ್ತೆ ಸರ್. ಸಸ್ಪೆನ್ಸ್ ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡಿ. ಕಾನ್ಫಿಡೆನ್ಸ್ ಇರಲಿ ಯಾವತ್ತು ಲೈಫಲ್ಲಿ. ಓವರ್ ಕಾನ್ಫಿಡೆನ್ಸ್ ಇರಕ್ಕೆ ಹೋಗ್ಬಾರ್ದು. ಓವರ್ ಕಾನ್ಫಿಡೆನ್ಸ್ ಒಂಥರ ರಿಫ್ಲೆಕ್ಟ್ ಆಗಿ ವಾಪಸ್ ಹೊಡೆದು ಬಿಡೋ ಚಾನ್ಸ್ ಇದೆ. ಎಷ್ಟೋ ಜನರಿಗೆ ಅನುಭವಿಸಿರ್ತಿರೋ ತುಂಬಾನೇ ಓವರ್ ಕಾನ್ಫಿಡೆನ್ಸ್ ಆಗೇ ಆಗುತ್ತೆ ಅಂತ.
ಎಕ್ಸಾಮ್ ಅನ್ನು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. KPSC ಆದರೆ KPSC ರೆಸ್ಪೆಕ್ಟ್ ಕೊಡಬೇಕು, UPSC ಆದರೆ UPSC ರೆಸ್ಪೆಕ್ಟ್ ಕೊಡಬೇಕು, ಎಕ್ಸಾಮ್ ರೆಸ್ಪೆಕ್ಟ್ ಕೊಡಬೇಕು. ತುಂಬಾನೇ ಈಸಿ ಅಂತ ಹೇಳಕ್ ಹೋಗಿ ಈಸಿ ಅಂತವ್ರನ್ನ ಅಪ್ಪಚ್ಚಿ ಮಾಡ್ಬಿಡ್ತೀವಿ ಕೆಲವೊಂದ್ಸಲ ಎಕ್ಸಾಮ್, ಅದಕ್ಕೂ ರೆಸ್ಪೆಕ್ಟ್ ಇರುತ್ತೆ. ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ, ನೋಡ್ಬೇಕಪ್ಪ ಕ್ಲಿಯರ್ ಆಗುತ್ತಿಲ್ಲ ಅಂತ. ಗ್ಯಾರಂಟಿ ಇರಲ್ವಲ್ಲ, ರೈಟಿಂಗ್ ಅಲ್ಲಿ ಯಾವತ್ತೂ ಗ್ಯಾರಂಟಿ ಇರಲ್ಲ. ಈಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಗ್ಯಾರಂಟಿ ಇರುತ್ತೆ. KS ಎಷ್ಟೋ ಜನ ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡಿದವರು ಮುಂದೆ ಮೇನ್ಸ್ ಬರೀತಾ ಇರ್ತಾರೆ. ಯಾಕಂದ್ರೆ ಮೇನ್ಸ್ ಯಾವತ್ತೂ ಗ್ಯಾರಂಟಿ ಇರಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಎಷ್ಟು ಮಾರ್ಕ್ಸ್ ಬಿಡ್ತಾರೆ ಅಂತ ಯಾವತ್ತೂ ಗೊತ್ತಿರಲ್ಲ. ಆಬ್ಜೆಕ್ಟಿವ್ಸ್ ಏನಾಗುತ್ತೆ, ಕೀ ಆನ್ಸರ್ ನೋಡ್ತಾರೆ, ಎಷ್ಟು ಮಾರ್ಕ್ಸ್ ಬಂದೇ ಬಿಡುತ್ತೆ. KS ಯಾರು ಪ್ರಿಪೇರ್ ಆಗ್ತಿರ್ತಾರೋ ಅವ್ರ ಒಂಚೂರು ನೋಡ್ಕೊಂಡು ಪ್ರಿಪರೇಷನ್ ಮಾಡಬೇಕು. ಅವ್ರೊಂದು ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ KS ಮೇನ್ಸ್ಗೆ ಅಥವಾ UPSC ಮೇನ್ಸ್ಗೆ. ಅದೇ ತರ ಆಯ್ತು. ಇಂಟರ್ವ್ಯೂ ಬಂದ್ಬಿಟ್ಟು ಫಸ್ಟ್ ಡೇ January 15th ರಿಸಲ್ಟ್, February 17th ಇಂಟರ್ವ್ಯೂ. UPSC ಇಂಟರ್ವ್ಯೂಗೆ ಕಂಪಲ್ಸರಿ ಡೆಲ್ಲಿಗೆ ಹೋಗೋದು. ಡೆಲ್ಲಿಯಲ್ಲಿ UPSC ಅದೇನು ಬಿಲ್ಡಿಂಗ್ ಇದೆಯಲ್ಲ ಅಲ್ಲೇ ಇರುತ್ತೆ. ಒಂದೇ ತಿಂಗಳು ಗ್ಯಾಪ್. ನನಗೆ ಹೇಳ್ತಾ ಇದ್ದೇನೆ ಚಾಲೆಂಜಸ್ ಯಾವ ಥರ ಬರುತ್ತೆ ಅಂತೇಳಿ. ಕೋವಿಡ್ ಬಂದ್ಮೇಲೆ February 30 ತನಕ ಇಂಟರ್ವ್ಯೂ ಆಗಿದ್ದಾವೆ. February 30ಗೆ ಇಂಟರ್ವ್ಯೂ ಆದ್ರೆ ಮುಂದೆಲ್ಲ ಜೂನ್ ತನಕ ಇಂಟರ್ವ್ಯೂ ಹೋಗ್ತೀವಿ. ಅಂದ್ರೆ ನಾವು 15 ದಿನದ ತಗೊಳಕೊಂಡು ನಾವು ಕೆಲವೊಬ್ಬರು ಅಷ್ಟೇ ತಗೊಳ್ಕೊಂಡ್ವಿ. ಕಡಿಮೆ ಟೈಮ್ ಇಂಟರ್ವ್ಯೂ ಪ್ರಿಪರೇಷನ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಇಂಟರ್ವ್ಯೂ ಫೇಸ್ ಮಾಡ್ತಿರ್ತಾರೆ. ಫಸ್ಟ್ ಟೈಮ್ ಬಹಳ ಡಿಫಿಕಲ್ಟ್ ಇರುತ್ತೆ ಇಂಟರ್ವ್ಯೂ. ನಾವು ಇಂಗ್ಲೀಷ್ ಯಾವತ್ತೂ ಮಾತಾಡೇ ಇರಲ್ಲ, ನಮ್ಮ ಫ್ರೆಂಡ್ಸ್ ಜೊತೆ ಯಾವುದು ಕನ್ನಡನೇ. ಬಟ್ ಇಂಗ್ಲೀಷ್ ನಾವು ಇಂಟರ್ವ್ಯೂನ ಇಂಗ್ಲೀಷಲ್ಲಿ ತೊಗೊಂಡಿರ್ತೀವಿ. ಇಂಗ್ಲೀಷ್ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಒಮ್ಮೆನೂ ಮಾತಾಡೋದು ಭಯ, ಒಮ್ಮೆನೂ ಮಾತಾಡೇ ಇಲ್ಲ, ಹೆಂಗೆ ಮಾತಾಡೋದಪ್ಪ ಅಲ್ಲಿ ಇಂಟರ್ವ್ಯೂ ತಪ್ಪು ಮಾತಾಡಿದ್ರೆ ಹೆಂಗೆ ಅಂತ ಆ ಥರ ಆಗ್ತದೆ. ಮತ್ತೆ ಪ್ರಿಪ್ರೇಷನ್ ಮಾಡಿದ್ವಿ. ಇಂಟರ್ವ್ಯೂ ಅಲ್ಲಿ ಒಂದು ಲೆವೆಲಿಗೆ ಪ್ರಿಪ್ರೇಷನ್ ಆಯಿತು. ಇಂಟರ್ವ್ಯೂನು ಚೆನ್ನಾಗಿತ್ತು. ಬಟ್ ಇಂಟರ್ವ್ಯೂದಲ್ಲೇ ಕಡಿಮೆ ಮಾರ್ಕ್ಸ್ ನನಗೆ 150, 275ಗೆ 151 ಮಾರ್ಕ್ಸ್ ಅಷ್ಟೇ ಇಂಟರ್ವ್ಯೂ ಮಾರ್ಕ್ಸ್. ಒಂದು ವೇಳೆ 170 ಬಂದಿದ್ರೆ IAS ಇರ್ತಿದ್ದೇನೋ. ಬಟ್ ಇಂಟರ್ವ್ಯೂ ಕಡಿಮೆ ಮಾರ್ಕ್ಸ್, ಬಟ್ ಮೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದು ಹಿಂಗಾಗಿ IPS ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಮ್ದು ಟರ್ನಿಂಗ್ ಪಾಯಿಂಟ್ ಯಾವಾಗ ಅಂದ್ರೆ August 4 UPSC ರಿಸಲ್ಟ್ ಬಂತು. 446 ಅಂತ ಬಂತು, ಅನೌನ್ಸ್ ಆಯ್ತು. ಅದೊಂಥರ ಡ್ರೀಮ್ ಡೇ ಅಂತ ಹೇಳ್ಬೋದು. ನಿಮ್ಗೆ ಎಷ್ಟೊಂದು ಜನಕ್ಕೆ ಡ್ರೀಮ್ ಡೇ ಮುಂದೆ ಬರುತ್ತೆ. ಬಟ್ ಏನಂದ್ರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದನ್ನ ಕಲಿಬೇಕು ಯಾವಾಗಲೂ. ಯಾಕಂದ್ರೆ ಹುಡುಗರಲ್ಲಿ ಏನ್ ಕಡಿಮೆ ಅಂದ್ರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಯಾರು ಓದೋದಿಲ್ಲ. ನಾನು ತುಂಬಾ ಜನರನ್ನು ನೋಡಿದ್ದೀನಿ. ಏನಪ್ಪಾ ಅಂದ್ರೆ ಒಂದಿನ ಫುಲ್ ಓದ್ತಾರೆ, 4 ಅವರ್ 5 ಅವರ್ ಓದ್ತಾರೆ, ಇನ್ನೊಂದು 2 ದಿನ ಮಜಾ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಮತ್ತೆ ಓದಿಲ್ಲ ಅಂತ ಹೇಳಿ ಮತ್ತೆ ಒಂದು 5 ದಿವಸ ಮತ್ತೆ ಕಂಟಿನ್ಯೂಸ್ ಓದು, ಮತ್ತೆ ನೆಕ್ಸ್ಟ್ 5 ಡೇಸ್ ಓದೋದಿಲ್ಲ. ನಾನು ನಿಮ್ ತರನೇ ಮಾಡಿದ್ದೀನಿ. ಟೈಮ್ ಟೇಬಲ್ ಹಾಕೋದು, ಡೈಲಿ ಟೈಮ್ ಟೇಬಲ್. ಒಂದಿನ ಟೈಮ್ ಟೇಬಲ್ ಫಾಲೋ ಇಲ್ಲ ಆಗುತ್ತೆ ಅದು. ಯಾಕಂದ್ರೆ ನಾನು ನಿಮ್ ತರನೇ ಇದ್ದವನಲ್ಲ, ಆನೆಸ್ಟ್ ಆಗಿ ಹೇಳ್ಬೇಕಾಗುತ್ತೆ. ಯಾವತ್ತೂ ಟೈಮ್ ಟೇಬಲ್ ಫಾಲೋ ಮಾಡ್ಬೇಕಂತ ಹೇಳಿ ಹೋಗ್ಬೇಡಿ. ಟೈಮ್ ಟೇಬಲ್ ಬೆಳಿಗ್ಗೆ ಇಷ್ಟು ಗಂಟೆಗೆ ಹೇಳ್ಬೇಕು, ರಾತ್ರಿ ಇಷ್ಟು ಗಂಟೆಗೆ ಮಲಗಬೇಕು, 2 ಅವರ್ ಇದನ್ನ ಓದಬೇಕು, 2 ಅವರ್ ಇದನ್ನ ಓದಬೇಕು. ದೇವರಾಣೆ ಅದು ಆಗೋದಿಲ್ಲ. ಟೈಮ್ ಟೇಬಲ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಏನ್ ತಲೆ ಕೆಡಿಸ್ಕೊಳ್ಳಿ ಅಂದ್ರೆ ನಾನು ಇವತ್ತು ಎಷ್ಟು ಫ್ರೂಟ್ಫುಲ್ ಅವರ್ಸ್ ಓದಿದೆ ಅಂತ ಅದ್ರ ಬಗ್ಗೆ ಗಮನ ಕೊಡಿ. ಟೈಮ್ ಟೇಬಲ್ ಪ್ರಕಾರ ಒಂದು 10 ಅವರ್ ಪ್ಲಾನ್ ಮಾಡಿದ್ರೆ 10 ಅವರ್ ಯಾರು ಓದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಡೈಲಿ 2 ಅವರ್ 6 ಅವರ್ ಫ್ರೂಟ್ಫುಲ್ ಆಗಿ ಓದೋಕೆ ಸ್ಟಾರ್ಟ್ ಮಾಡಿ. ನೀವು ಏನೇನು ಕಂಟೆಂಟ್ ಕವರ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಲಕ್ಷ್ಯ ಇದೆ. ಜಾಸ್ತಿ ಓದೋದಕ್ಕಿಂತ ಕಡಿಮೆ ಓದಿದ್ರು ನಾನು ಫ್ರೂಟ್ಫುಲ್ ಆಗಿ ಓದಕ್ ಟ್ರೈ ಮಾಡಿ. ಸರ್ ಹೇಳಿದ್ರು ಕಂಠಪಾಠ ಮಾಡೋ ಅವಶ್ಯಕತೆ ಇಲ್ಲ, ಬೈಬಟ್ ಮಾಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಓದೋದ್ರ ಬಗ್ಗೆ ಗಮನ ಕೊಡಿ, ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡೋದು ಟ್ರೈ ಮಾಡಿ. ಆಮೇಲೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸರ್ ಹೇಳಿದ್ರು ಮೊದಲು ಹೇಗಿತ್ತು, ಬೆಂಗಳೂರು, ಹುಬ್ಳಿ, ಧಾರವಾಡ, ಡೆಲ್ಲಿ, ಕೋಲ್ಕತ್ತಾ, ಮುಂಬೈ ಅಲ್ಲಿದ್ದವ್ರು ಮಾತ್ರ UPSC ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು ಅಂತ ಹೇಳಿ ಒಂಥರ ಮೂಢನಂಬಿಕೆ. ಹೌದಲ್ಲ? ಈ ಸಲ ನಾವು ಕಡಪಟ್ಟಿಯಿಂದ ಕ್ಲಿಯರ್ ಮಾಡಿದ್ವಿ. ಇನ್ನೊಬ್ರು ಪ್ರಫುಲ್ ದೇಸಾಯಿ ಅಂತ ಹೇಳಿ ಹುಕ್ಕೇರಿಯಿಂದ, ಗಜಾನನ್ ಬಾಲೆ ಅಂತ ಕುರ್ಚಿಯಿಂದ, ಪ್ರಿಯಾಂಕಾ ಕಾಂಬ್ಳೆ ಅವರು ಚಿಕ್ಕೋಡಿಯಿಂದ, ಜಗದೀಶ್ ಹರಳ್ಳಿ ಅವರು ಅತ್ನಿ ಮೋಳೆಯಿಂದ, ಎಲ್ಲರೂ ಇಲ್ಲಿ ಅವರು ಬೆಂಗಳೂರವರ ಇಲ್ಲೇ ಸುತ್ತಮುತ್ತಲಿನ ಭಾಗದವರೆಲ್ಲ, ಗ್ರಾಮೀಣ ಪ್ರದೇಶದವರೆಲ್ಲ. ಅಂದ್ರೆ ನಿಮ್ ಕಡೆಯಿಂದ ಆಗತ್ತಲ್ಲ, ಯಾಕೆ ಜೋಶ ಇಲ್ಲ? ಆಗತ್ತಲ್ಲ, ಮಾಡ್ಬೇಕ್ರಿ. ಎಲ್ಲರ ಕಡೆಯಿಂದ ಆಗುತ್ತೆ. ಯಾರ್ಯಾರ ಹೇಳ್ತಾರೆ UPSC ಎಕ್ಸಾಮ್ಸ್ ಆರ್ ಡಿಫಿಕಲ್ಟು, IAS IPS ಆರ್ ಡಿಫಿಕಲ್ಟು. ನಾನು ಹೇಳ್ತಾ ಇದ್ದೀನಿ ಬರ್ದೊಳ್ಕೊಳ್ಳಿ, ಡೆಡ್ ಈಸಿ. IAS IPS ಎಕ್ಸಾಮು ತುಂಬಾ ಈಸಿ. ಯಾಕೆ ನಂಬಕ್ ಆಗ್ತಾ ಇಲ್ವಾ? ತುಂಬಾನೇ ಡೆಡ್ ಈಸಿ ಅಪ್ಪ. ನಾನು ಕ್ಲಿಯರ್ ಮಾಡಿದ್ದೀನಿ. ನಾನು ಬ್ರಿಲಿಯಂಟ್ ಸ್ಟೂಡೆಂಟ್ ಏನಲ್ಲ, ಎವರೇಜ್ ಸ್ಟೂಡೆಂಟ್. ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ರೆ ಎಷ್ಟೊಂದು ಜನ ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ದೀರ, ನೀವು ಆರಾಮಾಗಿ ಕ್ರ್ಯಾಕ್ ಮಾಡ್ತೀರಿ. ತುಂಬಾನೇ ಈಸಿ ಇದೆ ಸಬ್ಜೆಕ್ಟ್. ಈಸಿ ಅಂದ್ರೆ ಈಸಿ ಸಬ್ಜೆಕ್ಟ್. ನಾನು ಹೇಳ್ತಾ ಇದ್ದೀನಿ ತುಂಬಾನೇ ಈಸಿ ಇದೆ.
ನೀವೆಷ್ಟು PSI FD ಓದ್ತೀರಾ ಅಷ್ಟು ನೀವು UPSC ಓದ್ಬಿಟ್ರೆ ಟಾಪ್ 100 ಬಂದ್ಬಿಟ್ರೆ ಸರಿಯಾಗಿ ಓದಿದೆ ಆದ್ರೆ ತುಂಬಾನೇ ಈಸಿ ಇದೆ. ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಷ್ಟು ಬುಕ್ಸ್ ಇದಾವೆ, ಇಷ್ಟು ಬುಕ್ಸ್ ಇದಾವೆ, ಅಷ್ಟು ಬುಕ್ಸ್ ಇಲ್ವೇನೆ ಇಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ರೆ ಎಲ್ಲ ಬುಕ್ ಕೊಡಿದ್ರೆ ಒಂದು 15-16 ಬುಕ್ ಆಗ್ತಿರ್ಬೇಕು ಅಷ್ಟೇ. ನೋಡಿದ್ರೆ ಗೊತ್ತಿರುತ್ತೆ ಅಷ್ಟೇ, ನೋಡ್ಲಾದ್ರೆ ಗೊತ್ತಿರೋದು ತುಂಬಾನೇ ಬುಕ್ ಇರುತ್ತೆ ಹಂಗೆ ಹಿಂಗೆ ಅಂತೇಳಿ. ಒಂದು 15-16 ಬುಕ್ ಅಷ್ಟೇ ಇದಾವೆ. ಮತ್ತು ಮೊದಲೇ ಹೆಂಗಿತ್ತು, IAS IPS ಆಫೀಸರ್ಸ್ ಮಕ್ಕಳು ಅವರಷ್ಟೇ ಕ್ರ್ಯಾಕ್ ಮಾಡ್ತಾರೆ, ದೊಡ್ಡ ದೊಡ್ಡ ಆಫೀಸರ್ಸ್ ಮಕ್ಕಳು ಅಷ್ಟೇ ಕ್ರ್ಯಾಕ್ ಮಾಡ್ತಾರೆ. ನಾನು IAS IPS ಆಫೀಸರ್ ಮಗ ಅಲ್ಲ, ಜಗದೀಶ್ ಅವರು IAS IPS ಅವ್ರ ಮಗ ಅಲ್ಲ, ಜಗದೀಶ್ ಅವರು ಪ್ರಫುಲ್ ಅವರಲ್ಲ, ರೈತರ ಮಕ್ಕಳು. ಇನ್ನೊಬ್ರು ಫ್ಯಾಕ್ಟ್ರಿ ಎಲೆಕ್ಟ್ರಿಷಿಯನ್ ಅವ್ರ ಮಗ. ಯಾರು ಬೇಕಾದ್ರು, ಎಂತ ಮಕ್ಕಳು ಬೇಕಾದ್ರೂ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಬಟ್ ಏನು ಪ್ರಾಮಾಣಿಕತೆ ಇರಬೇಕು, ಶ್ರದ್ಧೆ ಇರಬೇಕು ಓದೋದ್ರಲ್ಲಿ. ಅದಿದ್ರೆ ಖಂಡಿತ ನೀವು ಯಾರೇ ಇರಲಿ ಎಂಥವ್ರಲ್ಲಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಮತ್ತೆ ಎಷ್ಟೊಂದವ್ರಿಗೆ ಒಂಥರ ಕಲ್ಪನೆ ಇರುತ್ತೆ, ನಾನು ಜಸ್ಟ್ ಪಾಸು 10th ಅಲ್ಲಿ, PUC ಅಲ್ಲಿ ಜಸ್ಟ್ ಪಾಸು, ಡಿಗ್ರಿಯಲ್ಲಿ ಜಸ್ಟ್ ಪಾಸು, ನಾನೇನು ಕ್ಲಿಯರ್ ಮಾಡಲಿ ಎಕ್ಸಾಮ್ ಅಂತ ಹೇಳಿ. ಜುನೇರ್ ಅಹಮದ್ ಅಂತ ಗೊತ್ತಿರೋದು 2019 ಅಲ್ಲಿ ಸೆಕೆಂಡ್ ಟಾಪರ್. 10th 67%, ಸೆಕೆಂಡ್ ಇಯರ್ 71%, ಡಿಗ್ರಿ 50%, ಆಲ್ ಇಂಡಿಯಾ ರ್ಯಾಂಕ್, ಸೆಕೆಂಡ್ ರ್ಯಾಂಕ್. ತಿಳಿತಾ ಇದ್ದಾನ? ಡಿಗ್ರಿ ಮಾರ್ಕ್ಸ್ ಬೇಕಾಗಿಲ್ಲ ಇಲ್ಲಿ. ಡಿಗ್ರಿ ಯಾರಾದ್ರೂ ಚೆನ್ನಾಗಿ ಕೂತು ಓದ್ ಮಾಡಿರ್ತಾರ? ಯಾರೋ ಡಿಗ್ರಿ, ಹೌದಲ್ಲ? ನಾನು ಇಂಜಿನಿಯರ್ ಮುಗಿಸ್ಕೊಂಡ್ ಬಂದಿದ್ದೀನಿ, ಲಾಸ್ಟ್ ಎಕ್ಸಾಮ್ ಇದ್ದಾಗ ಲಾಸ್ಟ್ ಹಿಂದಿನ 2 ದಿನ ಓದಿ ಪಾಸ್ ಆಗಿರ್ತೀವಿ. ಎಲ್ಲರೂ ಹಾಗೆ ಮಾಡಿರ್ತಾರ. ಡಿಗ್ರಿ ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಯಾರಾದ್ರೂ ಡಿಗ್ರಿನೇ ಇಷ್ಟು ಮಾಡಿದ್ಯಾ, ಡಿಗ್ರಿನೇ ಜಸ್ಟ್ ಪಾಸ್ ಆಗಿದೆ, ನೀನೇನಪ್ಪ IAS UPSC ಮಾಡ್ತೀನಿ ಅಂದ್ರೆ ಜುನೇದ್ ಅಹಮದ್ ಅವರ ಎಕ್ಸಾಂಪಲ್ ಕೊಡಿರ್ತೀವಿ. ಹೇಳ್ತಾ ಅಂತವ್ರೆ ಮಾಡಿದಾರೆ, ಅವ್ರಿಗಿಂತ ನಾನು ಇಂಟೆಲಿಜೆಂಟ್ ಇದ್ದೀನಿ ಅಂತ ಹೇಳ್ತಾರೆ. ಡಿಗ್ರಿ ಮಾರ್ಕ್ಸು ಪರ್ಸೆಂಟೇಜು ಯಾವತ್ತೂ ಮ್ಯಾಟರ್ ಆಗೋದಿಲ್ಲ. UPSC ದವ್ರು ಏನಾದ್ರು ಕಟ್ ಆಫ್ ಫಿಕ್ಸ್ ಮಾಡಿದಾರ? ಡಿಗ್ರಿಯಲ್ಲಿ ನೀವು ಅಬೌವ್ 70 ಮಾಡಿರ್ಬೇಕಂತ ಹೇಳಿ. KPSC ದವ್ರು ಫಿಕ್ಸ್ ಮಾಡಿದಾರ ನೀವು ಅಬೌವ್ 75 ಅಬೌವ್ 60 ಮಾಡಿರ್ಬೇಕಂತ ಹೇಳಿ. ಏನ್ ಕೇಳಿದಾರೆ? ಜಸ್ಟ್ ಡಿಗ್ರಿ. ಅವರೇ ಕೇಳ್ತಾ ಇದ್ದಾರೆ, ನೀವಾಗ ತಲೆ ಕೆಡಿಸ್ಕೊತೀರ? ಜಸ್ಟ್ ಡಿಗ್ರಿ ಆದ್ರೆ ಮುಗಿದಾಯ್ತು. ಎಲ್ಲರೂ ವಿಕ್ರಮಾದಿತ್ಯ ಮೂವಿ ನೋಡಿದ್ದೀರಾ? ನಮಗೂ ಅದೇ ಇನ್ಸ್ಪಿರೇಷನ್. ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ ನಾನು, ಇಲ್ಲಿ ಎಷ್ಟೊಂದು ಜನ ಅದಕ್ಕೆ ಅಪ್ಲೈ ಆಗುತ್ತೆ. ಲಾಸ್ಟಿಗೆ IPS ಆಫೀಸರ್ ಆಗಿ ಬರ್ತಾನಲ್ಲ, ನಾವು ಅದನ್ನೇ ನೋಡೋದು. ಯಾವಾಗಲೂ ಬೇಜಾರಾದಾಗ ಅದನ್ನೇ ನೋಡೋದು, ಅದನ್ನೇ ಮೋಟಿವೇಶನ್ ಆಗಿ ತಗೊಳ್ಳೋದು. ಲಾಸ್ಟಿಗೆ IPS ಆಫೀಸರ್ ಆಗಿ ಬರ್ತಾನ, ಚಾಲೆಂಜಸ್ ಫೇಸ್ ಮಾಡಿರ್ತಾನಲ್ಲ, ಲಾಸ್ಟಿಗೆ ಒಂದು ಮಾತು ಹೇಳ್ತಾನೆ, ನಡೀತದೆ. ಇವಾಗಿನ ಚಿಕ್ಕ ಚಿಕ್ಕ ಆಸೆಗಳು ಅಥವಾ ಚಿಕ್ಕ ಚಿಕ್ಕ ಗೋಲ್ಗಳು ನಿಮ್ಗೆ ಮಿಸ್ ಆಗಿದಾವ ಅಂತ ಹೇಳಿ ಯಾವತ್ತೂ ಬೇಜಾರು ಪಡ್ಕೊಳಕ್ ಹೋಗ್ಬಿಡಂತ ಹೇಳ್ತಾರೆ. ಇವತ್ತಿನ ನಿಮ್ಮ ಚಿಕ್ಕ ಚಿಕ್ಕ ಗೋಲ್ಗಳು, ಚಿಕ್ಕ ಚಿಕ್ಕ ಆಸೆಗಳು ಮಿಸ್ ಮಾಡ್ಕೊಂಡಿಲ್ಲ ಅಂತ ಯಾವತ್ತೂ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಮುಂದೊಂದು ದಿನ ನಿಮ್ಗೋಸ್ಕರ ದೊಡ್ಡ ಗೋಲ್ ವೇಟ್ ಮಾಡ್ತಾ ಇರುತ್ತೆ. ಇವತ್ತು ನೀವು PSI FDA ನನಗೆ ಇದಾಗ್ಲಿಲ್ಲಪ್ಪ ಅಂತ ಹೇಳಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಮುಂದೆ ನಿಮ್ಗೋಸ್ಕರ ಒಂದು IAS IPS CAPF ಆರ್ಮಿಯಲ್ಲಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಇಂಥ ದೊಡ್ಡ ದೊಡ್ಡ ಪೋಸ್ಟ್ಗಳು ನಿಮ್ಗೋಸ್ಕರ ವೇಟ್ ಮಾಡ್ತಾರೆ. ಎಂಥವ್ರು ವೇಟ್ ಮಾಡ್ತಾ ಇರುತ್ತೆ? ಯಾರು ಓಡ್ತಿರ್ತಾರೋ ಕಂಟಿನ್ಯೂಸ್ ಆಗಿ ಅವ್ರಿಗೆ ಮಾತ್ರ ದೊಡ್ಡ ದೊಡ್ಡ ಪೋಸ್ಟ್ ವೇಟ್ ಮಾಡ್ತಾ ಇರುತ್ತೆ. ನಿಂತವ್ರಿಗೆಲ್ಲ ವೇಟ್ ಮಾಡಲ್ಲ ರೀ. ಯಾರು ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಿರ್ತಾರೋ, ಯಾರು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಿರ್ತಾರೋ ಅಂಥವ್ರಿಗೆ ಮಾತ್ರ ಅಂತಂತ ದೊಡ್ಡ ಪೋಸ್ಟ್ಗಳು ವೇಟ್ ಮಾಡ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ನನಗೊಂದು ಅರ್ಥ ಆಗಲ್ಲ. ಸರ್ ಹೇಳಿದ್ರು ಯಾಕೆ ಜಸ್ಟ್ PSI ಆದ್ರೆ ಸಾಕು, ಜಸ್ಟ್ FD ಆದ್ರೆ ಸಾಕು, ಜಸ್ಟ್ SD ಆದ್ರೆ ಯಾಕೆ ಸಾಕು ಅಂತ ಹೇಳಿ ನೀವು ಯಾಕೆ ನಿಮ್ಮ ಕನಸುಗಳನ್ನ ಲಿಮಿಟ್ ಮಾಡ್ಕೊಂತೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆಯ್ತಪ್ಪ, ನಾವು ಜಸ್ಟ್ PCI ಆಗಿಬಿಡೋಣ ಸಾಕು, ಜಸ್ಟ್ ಒಂದು ಆರ್ಮಿ ಜಾಯ್ನ್ ಆಗಿಬಿಡೋಣ, ಜಸ್ಟ್ ಒಂದು PSI ಆದ್ರೆ ಸಾಕು, ಯಾಕೆ ಕನಸುಗಳನ್ನ ಲಿಮಿಟ್ ಮಾಡ್ಕೊಂತೀರೋ ನನಗೆ ಅರ್ಥ ಆಗಲ್ಲ. ಯಾರಾದ್ರೂ ಹೇಳ್ತಾರ ಆನ್ಸರ್ಸ್ನ? PSI ಅಷ್ಟೇ ಆದ್ರೆ ಸಾಕು, IPS ಆಗೋ ಆಸೆ ಇಲ್ಲ. PSI ಇಂದ IPS ಬೇರೆ ಅಲ್ಲ, ಜಸ್ಟ್ ಸ್ಪೆಲ್ಲಿಂಗ್ ಇಂಟರ್ಚೇಂಜ್ ಆಗಿರೋ ಆ ಥರ ಏನಿರಲ್ಲ. FD SD ಗಿಂತ IAS KS ದೊಡ್ಡದಲ್ಲ. ಆಗೋದು ಬಿಡೋದು ಸೆಕೆಂಡರಿ, ರೀಚ್ ಆಗ್ತಿರೋ ಬಿಡ್ತಿರೋ ಸೆಕೆಂಡರಿ. ಬಟ್ ನೀವು ಯಾಕೆ ಕನಸುಗಳನ್ನ ಇಲ್ಲಿಗೆ ಲಿಮಿಟ್ ಮಾಡ್ಕೊಂಡ್ಬಿಟ್ಟು ಸಾಕಪ್ಪ, ನನಗೆ PSI ಆದ್ರೆ ಸಾಕು, FD ಆದ್ರೆ ಸಾಕು, SD ಆದ್ರೆ ಸಾಕು. ಕನಸುಗಳನ್ನ ದೊಡ್ಡದು ಕಾಣಕ್ಕೆ ಟ್ರೈ ಮಾಡ್ರಿ. ನೀವು ಕನಸುಗಳನ್ನ ಕಾಣಕ್ಕೆ ಯಾರಾದ್ರೂ ಕೇಳ್ತೀರ? ಇಲ್ಲ. ಕನಸುಗಳನ್ನ ಕಾಣಿ, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ, ದೊಡ್ಡ ದೊಡ್ಡ ಆಂಬಿಷನ್ ಇಟ್ಕೊಳ್ಳೋ ಟ್ರೈ ಮಾಡಿ.
ನನಗೆ ಅದೇ ಎಫ್ ಡಿಗೆ ಎಷ್ಟು ಗೊತ್ತಿಲ್ಲ, IASಗೂ ಅಷ್ಟೇ, ಸ್ವಲ್ಪ ಬುಕ್ಸ್ ಚೇಂಜು. ಅದೇ ವರ್ಕ್ ಅಣ್ಣ ನೀವು ಇಲ್ಲಿ ಹಾಕಿದ್ರೆ ಆಟೋಮೆಟಿಕ್ಲಿ ನೀವು ನಿಮ್ಮ ಸಕ್ಸಸ್ ಅನ್ನು ರೀಚ್ ಆಗೇ ಆಗ್ತದೆ. ಕನಸುಗಳನ್ನ ದೊಡ್ಡದಾಗಿ ಕಾಣಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಜಮಖಂಡಿಲಿ ನೋಡ್ತೀನಿ ಎಲ್ಲರೂ FD, ಎಲ್ಲರೂ SB, PSI. ಒಮ್ಮೆ ಏನಾಗುತ್ತೆ ಅಂದ್ರೆ ನಾನು ಸುಮ್ಮನೆ ಒಂದ್ಸಲ ಪೊಲೋ ರೋಡಿಗೆ ಬಂದು ಓಡ್ತಾ ಇರ್ತಾರೆ ಅವರು ಯಾಕೆ ಓಡ್ತಾರೆ ಸರ್, ಇನ್ನೊಂದು 2 ದಿನ ಆದ್ಮೇಲೆ PSI ಫಿಸಿಕಲ್ ಇದೆ ಸರ್. ಓಡಿಲ್ಲ, ನಾನು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಓಡಿ, ನಾನು ಆದ್ರೆ ಜೀವನದಲ್ಲಿ ನಾನು PSIನೇ ಆಗ್ತೀನಿ ಅಂತ ಓಡಕ್ ಹೋಗ್ಬಿಡಿ. ನಿಮ್ ಕನಸುಗಳನ್ನ ನೀವೇ ಲಿಮಿಟ್ ಮಾಡ್ಕೊಂಡು ಬಾರ್ಡರ್ ಹಾಕೊಂಡ್ಬಿಟ್ಟಂಗೆ ಆಗ್ಬಿಡುತ್ತೆ. ದೊಡ್ಡದನ್ನ ಟ್ರೈ ಮಾಡಿ, ದೊಡ್ಡದ ಹತ್ರ ಇದ್ದಾಗ ಚಿಕ್ಕದಿಂದ ಆಟೋಮೆಟಿಕ್ ಬಂದೇ ಬರುತ್ತೆ. ನಾನು ಹೀಗೆ ತಂದೆಯವ್ರು ಕರ್ಕೊಂಡು ಹೋದ್ರು ಒಬ್ಬರ ಹತ್ರ, ಸರ್ IAS ಕೋಚಿಂಗ್ ತಗೋಬೇಕಂತ ಮಾಡಿದ್ದೀನಿ ಸರ್ ಅಂತ ನಾನು ಹೇಳಿದೆ. ಮಾಡಪ್ಪ IAS ಆಗಿಲ್ಲ ಅಂದ್ರೂ KS ಆಗಿ ಆಗ್ತಿ, KS ಆಗಿಲ್ಲ FD SB ಆಗಿ ಆಗ್ತಿ. ಇದೇನಪ್ಪ ಅಂತೇಳಿ ಒಳಗಡೆ ನಿಂಗೆ ನೋಡಿ ಒಂದು ಕಂಟ್ರೋಲ್ ಮಾಡ್ಕೊಂಡು ಬಂದ್ರೆ ಅವಳು ಹೊರಗೆ ಬಂದಕ್ಕೆ ಇವ್ರು ಯಾಕೆ ಹಿಂಗೆ ಜನ ಹೇಳ್ತಾರಪ್ಪ ಅಂತೇಳಿ. ಕಾನ್ಫಿಡೆನ್ಸ್ ಇಲ್ಲ ಯಾರ ಹತ್ರ ನೀನ್ ಮಾಡ್ತೀಯ ಅಂತೇಳಿ. ನೀವು ಮಾಡಿದಾಗ ಹೌದಪ್ಪ ಈ ಹುಡುಗ ಹೇಳ್ದಂಗೆ ಮಾಡ್ದ ಅಂತೇಳಿ ಅವರೇ ತಮ್ಮ ಸೆಂಟೆನ್ಸ್ ತಮ್ಮ ಒಳಗಡೆ ಕರೆಕ್ಟ್ ಮಾಡ್ಕೊಂತಾರೆ. ನಾನು ಅಡುಗೆ ಹುಡುಗ ಹಿಂಗೆ ಹೇಳ್ದೆ ಬಟ್ ಇವಾಗ ಮಾಡಿ ತೋರಿಸ್ದ ಅಂತೇಳಿ. ನಿಮ್ಮ ಬಗ್ಗೆ ನಿಮ್ಮ ಹತ್ರ ಮೊದಲು ಕಾನ್ಫಿಡೆನ್ಸ್ ಇರಬೇಕು, ನನ್ನಿಂದ ಆಗುತ್ತೆ ಅಂತೇಳಿ. ನಿಮ್ಮ ಮೇಲೆ ನಂಬಿಕೆ ಇರಬೇಕು, ನನ್ನಿಂದ ಇದೊಂದು ಗೋಲ್ ರೀಚ್ ಮಾಡ್ತೀನಿ ಅಂತೇಳಿ. ತಾಳ್ಮೆ ಇರಬೇಕು, ಸಹನೆ ಇರಬೇಕು. ರಾಹುಲ್ ಸಂತೂರ್ ಅವ್ರು ಗೊತ್ತಾ, ಲಾಸ್ಟ್ ಇಯರ್ ಆಲ್ ಇಂಡಿಯಾ ರ್ಯಾಂಕ್ 17 ಅವ್ರು 5th ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ರು. 4 ಅಟೆಂಪ್ಟ್ ಆಗಿಲ್ಲ, ಬಟ್ 5th ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡೋಕ್ಕಿಂತ ತಾಳ್ಮೆ ಬೇಕು, ಸಹನೆ ಬೇಕು, ಅದೇ ಆತ್ಮವಿಶ್ವಾಸ ಇರಬೇಕು. ಈ ಸಲ ಕೀರ್ತನ ಅಂತ ಹೇಳಿ ಒಬ್ರು ಕ್ಲಿಯರ್ ಮಾಡಿದ್ರು, ಅವ್ರು ಕೇಳಿ ಗೊತ್ತಿರುತ್ತೆ 140 ಸಮಥಿಂಗ್ ರ್ಯಾಂಕ್. ಅವ್ರು 5 ಅಟೆಂಪ್ಟ್ ಪ್ರಿಲಿಮ್ಸೇ ಕ್ಲಿಯರ್ ಆಗಿಲ್ಲ, 5 ಅಟೆಂಪ್ಟ್ ಪ್ರಿಲಿಮ್ಸೇ ಕ್ಲಿಯರ್ ಆಗಿಲ್ಲ. ಆಮೇಲೆ ಅವ್ರು KS ಆಯ್ತು ಅವ್ರು ಸೆಕೆಂಡ್ ಆಗಿ. 6ನೇ ಅಟೆಂಪ್ಟ್ಗೆ ಎಲ್ಲಾನು ಹೋಗಿದ್ರು, ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ. ಇನ್ನೊಂದು ವರ್ಷ ಬಿಟ್ಟರೆ ಅವ್ರು ಕರ್ನಾಟಕ ಕೇಳೋರು. ಅವ್ರು ತಡ್ಕೊಂಡ್ರಲ್ಲ, 5 ಅಟೆಂಪ್ಟ್ ಆದ್ರೂ ತಡ್ಕೊಂಡ್ರು. 6ನೇ ಅಟೆಂಪ್ಟ್ ಬರೀದೇ ಇದ್ದಿದ್ರೆ ಅವರು, 6ನೇ ಅಟೆಂಪ್ಟ್ ಬರೀದೇನೆ ಇದ್ದಿದ್ರೆ ಅವ್ರು ಕ್ಲಿಯರ್ ಮಾಡ್ತಿದ್ದಿಲ್ಲ, ಅವ್ರು ಕರ್ನಾಟಕನೂ ಸಿಗ್ತಿರ್ಲಿಲ್ಲ. ಇವಾಗ ಅವ್ರ ತಾಳ್ಮೆಗೆ ಒಂದು ಸಿಕ್ಕ ಗೌರವ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು 5ನೇ ಅಟೆಂಪ್ಟ್ ಅಂತ ವೇಟ್ ಮಾಡಿದ್ರು, 6ನೇ ಅಟೆಂಪ್ಟ್ ಅಲ್ಲಿ ಎಲ್ಲ ಕ್ಲಿಯರು, IAS ಪ್ಲಸ್ ಕರ್ನಾಟಕ ಕೇಳ. ಲಕ್ ನಿಮ್ಗೆ ಫೇವರ್ ಆಗುತ್ತೆ. ಅವಾಗ ಯಾರು ಜಾಸ್ತಿ ಕಾಯ್ತಾರೋ ಅವ್ರು ಜಾಸ್ತಿ ಫಲ ಸಿಗುತ್ತೆ ಅಂತ ಹೇಳಿ ರಾಹುಲ್ ಅವರು ಎಕ್ಸಾಂಪಲ್ ಕೀರ್ತನ ರಾಹುಲ್ ಅವರು ಕರ್ನಾಟಕ ಕೇಳ. 5ನೇ ಅಟೆಂಪ್ಟ್ ಅಂತ ವೇಟ್ ಮಾಡಿದ್ರು, ಕರ್ನಾಟಕ ಕೇಳ. ಕೀರ್ತನ ಅವರು ಕರ್ನಾಟಕ ಕೇಳೋರು. ಮತ್ತೆ ಎಂತೆಂಥವ್ರು ಎಕ್ಸಾಮ್ ಕ್ಲಿಯರ್ ಮಾಡೋರು ಒಂದು ಎಕ್ಸಾಂಪಲ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಪೂರ್ಣ ಸುಂದರಿ ಅಂತ ಹೇಳಿ ನಮಗೆ ನಾವು ಕಾಮನ್ ಫೌಂಡೇಶನ್ ಕೋರ್ಸ್ ಲವಾಸ್ನಲ್ಲಿ ಮಸೂರಿ ಟ್ರೈನಿಂಗ್ ತೊಗೊಂಡಾಗ ಅವ್ರು ಮೀಟ್ ಆದ್ರು. ನಮ್ಗೆ ಪೂರ್ಣ ಸುಂದರಿ ಕಂಪ್ಲೀಟ್ ಬ್ಲೈಂಡ್, ರ್ಯಾಂಕಿಂಗ್ ನನಗಿಂತ ಚೆನ್ನಾಗಿದೆ, 250 ಸಮಥಿಂಗ್ ರ್ಯಾಂಕಿಂಗ್. ನಾನು ಇನ್ಸ್ಪಿರೇಷನ್ ಅಲ್ಲ ರೀ, ಅವ್ರು ನಿಜವಾದ ಇನ್ಸ್ಪಿರೇಷನ್. 2 ಕಣ್ಣಿಲ್ಲ, ನಾಕಿಷ್ಟು ಸ್ವೀಟು, 250 ರ್ಯಾಂಕು, IAS ಸಿಗ್ಬೇಕಿತ್ತು ಅವ್ರಿಗೆ. ಬಟ್ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂದ ಅವ್ರಿಗೆ IRS IT ಸಿಕ್ತು. ಅವ್ರು ನಿಜವಾದ ಇನ್ಸ್ಪಿರೇಷನ್. ನಮ್ಗೆ 2 ಕಾಲು ಚೆನ್ನಾಗಿದೆ, 2 ಕೈ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಎಲ್ಲಾನು ಇದೆ. ಅವ್ರಿಗೆ 2 ಕಣ್ಣುಗಳೇನೇ ಇಲ್ಲ. ಅಂಥವರೆಲ್ಲ ಕ್ಲಿಯರ್ ಮಾಡ್ತಾರಂದ್ರೆ ಎಲ್ರಿಗೂ ಕಣ್ಣಿದೆಯಲ್ಲ ಇಲ್ಲಿ, ನಿಮ್ಗೆ ಆಗಬಾರ್ದು. ಹೌದಲ್ವ? ಎಂತೆಂಥವ್ರು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತಾರೆ. ಈರಾ ಸಿಂಗಲ್ ಗೊತ್ತಾ, 2015 ಟಾಪರ್. ಇಷ್ಟೇ ಇದ್ದಾರೆ ಪ್ರವಾಸನಿಗೆ ಬಂದಿದ್ರು. ಸೋಷಿಯಲ್ ಸ್ಯಾನಿಟೈಸೇಷನ್ ಅಂತ ಹೇಳಿ ಹ್ಯಾಂಡಿಕ್ಯಾಪ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಇಷ್ಟೇ ಅವ್ರ ಹತ್ರ ಹೋದ್ರೆ ಏನಂದ್ರೆ ಇಷ್ಟೇ. ಫಸ್ಟ್ ರ್ಯಾಂಕ್ 2015 ಫಸ್ಟ್ ರ್ಯಾಂಕ್. ಅಂಥವ್ರನ್ನೆಲ್ಲ ಇನ್ಸ್ಪಿರೇಷನ್ ಇಟ್ಬೇಕು, ಅಂಥವ್ರನ್ನೆಲ್ಲ ಮೋಟಿವೇಶನ್ ತಗೋಬೇಕು. ಅಂಥವರೆಲ್ಲ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಗಟ್ಟಿ ಇದೆ, ಎಲ್ಲಾನು ಇದೆ, ಫೆಸಿಲಿಟೀಸ್ ಇದೆ, ನಮ್ಗೆ ಯಾಕೆ ಆಗಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ಆಗ್ತಾ ಇಲ್ಲ ನಮ್ಗೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತೇಳಿ. ಕರೆಕ್ಟಾ? ಅರ್ಥ ಆಗ್ತದೆ? ಎಂತೆಂಥವ್ರು ಕ್ಲಿಯರ್ ಮಾಡ್ತಾರೆ ಎಕ್ಸಾಮ್. ಆಮೇಲೆ ಮೇಘನಾ ಅವರು 479 ಅವರು ಬ್ಲೈಂಡ್, ಅವರು ಈ ಸಲ ಕ್ಲಿಯರ್ ಮಾಡಿದ್ರು. KS ಕ್ಲಿಯರ್ ಮಾಡಿದ್ರು, ಈ ಸಲ IAS ಕ್ಲಿಯರ್ ಮಾಡಿದ್ರು, ಸರ್ವಿಸ್ IRS ಆಗಿರ್ಬೋದು. ಮೋಸ್ಟ್ಲಿ ಎಂತೆಂಥವ್ರು ಕ್ಲಿಯರ್ ಮಾಡ್ತಿದ್ದಾರೆ, ತಲೆಯಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಆಗ್ತಿದೆ ಅಂದ್ರೆ ನಿಮಗೂ ಆಗುತ್ತೆ. ನ್ಯೂನತೆಗಳಿದ್ದವರೆಲ್ಲ ಕ್ಲಿಯರ್ ಮಾಡಿ ಮುಂದೆ ಹೋಗ್ತಿದ್ದಾರೆ. ನಮ್ಗೆಲ್ಲ ಫೆಸಿಲಿಟೀಸ್ ಇದೆ, ಎಲ್ಲಾನು ಇದೆ, ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಉತ್ತರ ಸಿಗುತ್ತೆ. ಅವಾಗ ನಿಮ್ಗೆ ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾಗುತ್ತೆ.
ಬೇಜಾರಾಗಿತ್ತು ಎಲ್ಲರೂ. ನಿಜವಾಗ್ಲೂ ಹೇಳ್ತೀನಿ, ನಾವು ಪ್ರಿಪ್ರೇಷನ್ ಮಾಡುವಾಗ ನಮ್ಗೆ ಯಾರು ಹೇಳೋರು ಇರಲಿಲ್ಲ. ನಾನು ಹೇಳಿದೆ ನಿಮಗೆ ರಿಹರ್ಸಲ್ ಯಾವ ಥರ ಇರ್ತದೆ ಅಂತ, ಗೈಡೆನ್ಸ್ ಮಾಡೋರು ಯಾರು ಇರಲಿಲ್ಲ. ಕರೆಕ್ಟ್. ಅವಾಗ ಜಂಪಂಡಲ್ಲಿ ಯಾರು ಕ್ಲಿಯರ್ ಮಾಡಿರಲಿಲ್ಲ, ಅವಾಗ ತುಂಬ ಹಿಂದೆ ಕ್ಲಿಯರ್ ಮಾಡಿದ್ರು. ಇವಾಗ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಗೆ ಏನು ಪ್ರಶ್ನೆ ಇದ್ರು ನನಗೆ ಕೇಳಿ, ಏನು ಗೈಡೆನ್ಸ್ ಬೇಕೋ ಅದನ್ನು ಕೇಳಿ. ಇಲ್ಲಿ ಸರ್ ಅವರು ನಾನು ಯಾಕೆ ಹೇಳಿ ಕಳಿಸಿದಾರೆ ಅಂದ್ರೆ ಜಸ್ಟ್ ಮೋಟಿವೇಶನ್ ಮಾತು ಹೇಳಿ ಅಂತ ಹೇಳಿ ಕಳಿಸಿಲ್ಲ. ನಂತರನೇ ನೀವು ಒಂದು 4-5 ಜನ ಮುಂದಿನ ಒಂದು 2-3 ವರ್ಷಗಳು ಕ್ಲಿಯರ್ ಮಾಡಲಿ ಅನ್ನೋ ಮೋಟಿವೇಶನ್ ಇಟ್ಕೊಂಡು ಸರ್ ಕಳಿಸಿದ್ದಾರೆ. ಮಾಡ್ತಿರಲ್ಲ ಖಂಡಿತ. ಮೊದಲು ನಿಮ್ಮ ಗೋಲ್ಸ್ ಅನ್ನ ಶಿಫ್ಟ್ ಮಾಡಿ, ದಯವಿಟ್ಟು ಸಣ್ಣ ಸಣ್ಣ ಗೋಲ್ಗಳನ್ನ ಸ್ವಲ್ಪ ದೊಡ್ಡ ದೊಡ್ಡ ಗೋಲ್ಗೆ ಶಿಫ್ಟ್ ಮಾಡಿ. ಲಿಮಿಟೇಷನ್ ಹಾಕೊಳಕ್ ಹೋಗ್ಬೇಡಿ ದಯವಿಟ್ಟು. ನನ್ನ ಕಡೆ ಇದು ಆಗುತ್ತೋ ಇಲ್ವೋ ಅನ್ನೋದು ಸೆಕೆಂಡರಿ. ಅಟ್ಲೀಸ್ಟ್ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಲ್ಲ, ಟ್ರೈ ಮಾಡ್ಬೇಕಲ್ಲ. ಟ್ರೈ ಮಾಡಿದ್ರೆ ಸುವರ್ಣ ಕೊಂಡಾಗುತ್ತೆ, ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಕ್ವಶನ್ ಆನ್ಸರ್ ಕನ್ನಡ ಸಾಹಿತ್ಯ ಅಷ್ಟೇ ಕನ್ನಡದಲ್ಲಿ ಬರ್ತಿದ್ದು, ಉಳಿದೆಲ್ಲ ಇಂಗ್ಲಿಷಲ್ಲಿ ಬಂದಿದೆ. ಕನ್ನಡ ಅಂದ್ರೆ ಕನ್ನಡ ಬರೀ, ಮರಾಠಿ ಕಂಫರ್ಟಬಲ್ ಆಗುತ್ತೆ, ಮರಾಠಿ ಮಾತೃಭಾಷೆ ಇರುತ್ತೆ, ಉರ್ದು ಮಾತೃಭಾಷೆ ಇರುತ್ತೆ, ಯಾವುದೇ ಬೇಕಾದ ಭಾಷೆಯಲ್ಲೇ ಬರೀಬೋದು, ನೋ ಪ್ರಾಬ್ಲಮ್. UPSC ಎಕ್ಸಾಮ್ ಅನ್ನ ಅದು ಶೆಡ್ಯೂಲ್ ಇದರಲ್ಲಿದೆ, 22 ಲ್ಯಾಂಗ್ವೇಜಸ್ ಇದೆ, ಆ ಲ್ಯಾಂಗ್ವೇಜಸ್ ಬೇಕಾದ್ರೂ ಬರೀಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಂದ್ರೆ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಮಾತ್ರ ಬರುತ್ತೆ. ಅಂದ್ರೆ ನಿಮ್ಗೆ ಬೇಸಿಕ್ ಇಂಗ್ಲಿಷ್ ನಾಲೆಜ್ ಇದೆ. ಅದು ನೀವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬರೀರಿ, ಬಟ್ ಬೇಸಿಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ. ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಯಾವುದೇ ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ಕನ್ನಡದಲ್ಲಿ ಏನಂತ. ಆ ಲೆವೆಲ್ಗೆ ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಇದ್ದೇ ಇರಬೇಕು. ಒಂದು ಮ್ಯಾಗ್ಝಿನ್ ರೆಫರ್ ಮಾಡಿದ್ರೆ ಸಾಕು, ಮಂತ್ಲಿ ಒಂದು ಮ್ಯಾಗ್ಝಿನ್ ಯಾವ್ದು ಬೇಕಾದ್ ಮಾಡ್ಬೋದು. ಇದೇ ಅಂತ ಹೇಳಿ ಸಿಕ್ಕಾಪಟ್ಟೆ ಮ್ಯಾಗ್ಝಿನ್ಸ್ ಇದಾವೆ. ವಿಜಯನ್ IAS, ವಿಜಯರಾಘವನ್ ರೆಡ್ಡಿ ಅವ್ರ ಮ್ಯಾಗ್ಝಿನ್, ಪ್ರತಿಯೋಗಿತ ದರ್ಪಣ ಅಂತ ಹೇಳ್ತಾರೆ. ಯಾವ್ದು ಬೇಕಾದ್ರೂ ಒಂದು ಮ್ಯಾಗ್ಝಿನ್ ರೆಫರ್ ಮಾಡಿ ಸಾಕು, ಮೋರ್ ದನ್ ಸಫಿಷಿಯಂಟ್. ಇಂಟರ್ವ್ಯೂ ಹೋಗ್ಬಿಟ್ರೆ ಇಂಟರ್ವ್ಯೂ ಅಲ್ಲಿ ಮೊದಲೇ ಮಾಡಿ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ, ಯಾಕೆ ಅಂತ ಇರುತ್ತೆ. ನಮ್ದು ಪೂರ್ತಿ ಜಾತಕನೇ ಇರುತ್ತೆ, ನಾವು ಎಲ್ಲಿ ಹುಟ್ಟಿದ್ದೀವಿ, ಹುಟ್ಟಿದ ವರ್ಷ, ನಮ್ದು ಸ್ಕೂಲ್ ಎಜುಕೇಶನ್ ಎಲ್ಲಿ ಕಂಪ್ಲೀಟ್ ಮಾಡಿದ್ವಿ, PUC ಅಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಡಿಗ್ರಿ ಬಂದ್ಬಿಡ್ತೀವಿ, ಯಾವ ಡಿಗ್ರಿ ಮಾಡಿದ್ದೀವಿ ಅಂತ ಅದನ್ನ ಅಚೀವ್ಮೆಂಟ್ಸ್ ಹಾಕಿರ್ತೀವಿ. ನಾವೇನಾದ್ರು ಚಿಕ್ಕ ಪುಟ್ಟ ಅಚೀವ್ಮೆಂಟ್ಸ್ ಏನಾದ್ರು ಮಾಡಿದ್ವಿ, ಅಚೀವ್ಮೆಂಟ್ಸ್ ಹಾಕಿರ್ತೀವಿ. ಪ್ಲಸ್ ಅದ್ರ ಹಾಬೀಸ್ ಹವ್ಯಾಸ ಇರುತ್ತೆ. ನಮಗೆ ಮೂವಿ ನೋಡೋ ಹಾಬೀಸ್, ಮೂವಿ ಥಿಯೇಟರ್ ನೋಡಿದ್ದೀವಿ, ಆ ಥರ ಹಾಬೀಸ್. ಯಾವ್ದಾದ್ರು ಆಟ ಆಡ್ತಿದ್ವಿ, ಬ್ಯಾಡ್ಮಿಂಟನ್, ಟೇಬಲ್ ಟೆನಿಸ್, ಈ ತರ ಆಟ ಆಡ್ತಿದ್ವಿ, ಅದನ್ನ ಹಾಬೀಸ್. ಪೂರ್ತಿ ಕ್ವಶನ್ಸ್ ಆಲ್ಮೋಸ್ಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಒಂದು ವೇಳೆ ನೀವೆಲ್ಲೋ ಟ್ರ್ಯಾಕ್ ಮಾಡಿದ್ರಿ ಅಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಹೋಗುತ್ತೆ. ಇಲ್ಲಾಂದ್ರೆ ಕೆಲವೊಂದಿಷ್ಟು ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ನಮಗೆ ಎಕನಾಮಿಕ್ ಸ್ಲೋ ಡೌನ್ ಬಗ್ಗೆ ಕೇಳ್ತೀವಿ, ಕೋವಿಡ್ ಅಲ್ಲ, ಒಂದು ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಆಗಿದೆ, ಯಾಕೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಆಗಿದೆ ಅಂತ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೇಲೆ ಒಂದು 2-3 ಕ್ವಶನ್ ಕೇಳಿದ್ರು, ಸಾರಿ ಸರ್ ಐ ಡೋಂಟ್ ನೋ ಅಂತ. ಇಲ್ಲ, ನಾವು ಓದಿದ್ದೇ ಬೇರೆ, ಕ್ವಶನ್ಸ್ ಕೇಳೋದು ಬೇರೆ. ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ತಪ್ಪ ಆನ್ಸರ್ಸ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನಮ್ಗೆ ಎಷ್ಟು ಈಜಿ ಇರುತ್ತೋ ಸರ್ವಿಸ್ ಆಗಿರುತ್ತೆ ಅವ್ರಿಗೆ. ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಐ ಡೋಂಟ್ ನೋ ಅಂತ ಹೇಳ್ಬೋದು, ಪೊಲೈಟ್ ಆಗಿ. ಸಾರಿ ಸರ್ ಐ ಡೋಂಟ್ ನೋ, ಐ ವಿಲ್ ವರ್ಕ್ ಅಪಾನ್ ಇಟ್. ಪೊಲೈಟ್ ಆಗಿ ಹೇಳೋದು. ಈ ತರನೇ ಕ್ವಶನ್ಸ್, ಈ ಥರದ್ದು ಡಿಫಿಕಲ್ಟ್ ಕ್ವಶನ್ಸ್ ಇರಲ್ಲ. ಹೈಯೆಸ್ಟ್ ಫ್ರೆಂಡ್ಲಿ ಇರುತ್ತೆ ಇಂಟರ್ವ್ಯೂ, ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಫ್ರೆಂಡ್ಲಿ. ಎಲ್ಲಾನು ಕ್ವಶನ್ಸ್ ನಗ್ತಾರಂತ ಹೇಳಿ ಇಂಟರ್ವ್ಯೂ ಮಾರ್ಕ್ಸ್ಗಳು ತುಂಬ ಕಡಿಮೆ ಕೊಡ್ತಾರೆ. ಪ್ರಿಡಿಕ್ಟ್ ಮಾಡ್ತಾರೆ ಇಂಟರ್ವ್ಯೂ, ಯಾಕಂದ್ರೆ ಯಾವುದೇ ವ್ಯಕ್ತಿನ ಹಾಫ್ ಆನ್ ಅವರ್ ಅಳೆಯೋಕ್ಕಾಗಲ್ಲ, ಪರ್ಸನಾಲಿಟಿ ಅಸೆಸ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಅವ್ರಿಗೆ ಏನು ಅಟ್ರಾಕ್ಟ್ ಆಯಿತು, ಏನು ಅಟ್ರಾಕ್ಟ್ ಆಗಲಿಲ್ಲ ಅನ್ನೋದು ಇಂಟರ್ವ್ಯೂ ಮಾರ್ಕ್ಸ್. ಬಟ್ ಮೇನ್ಸ್ ಮಾರ್ಕ್ಸ್ ಚೆನ್ನಾಗಿ ಕಲಿದ್ರೆ ಇಂಟರ್ವ್ಯೂ ಮಾರ್ಕ್ಸ್ ಮ್ಯಾಟರ್ ಆಗುತ್ತೆ. ನನಗೆ ಮೇನ್ಸ್ ಅಲ್ಲಿ 800 ಮಾರ್ಕ್ಸ್ ಇರುತ್ತೆ, ಇಂಟರ್ವ್ಯೂ ಕಡಿಮೆ ಬಂದರೂ ನಂದು ಮ್ಯಾಚ್ ಆಗಿಬಿಡುತ್ತೆ. ಮೇನ್ಸ್ ತುಂಬಾನೇ ಖುಷಿ. ಒಬ್ಬೊಬ್ರದ್ದು ಇಂಟರ್ವ್ಯೂದಿಂದಾನೇ ಟಾಪ್ 100 ಅಲ್ಲಿ ಬಂದಿರ್ತಾರೆ, ಅದು ಬೇರೆ. ಬಟ್ ಅಟ್ಲೀಸ್ಟ್ ಇಷ್ಟಲ್ಲಿ ಇರ್ಬೇಕಂದ್ರೆ ಮೇನ್ಸ್ ಚೆನ್ನಾಗಾದ್ರೆ ಸಫಿಷಿಯಂಟ್.
ಕನ್ನಡ ಲಿಟ್ರೇಚರ್ ಬಂದು ನೀವು ಆಪ್ಷನ್ ಸಬ್ಜೆಕ್ಟ್ ತುಂಬಾನೇ ಇದಾವೆ. ಆಪ್ಷನ್ ಸಬ್ಜೆಕ್ಟ್ ಮೋರ್ ದ್ಯಾನ್ 30 ಆಪ್ಷನ್ ಸಬ್ಜೆಕ್ಟ್ ಇದಾವೆ. ಐಎಸ್ ತಗೊಂಡು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಆಂಥ್ರೋಪಾಲಜಿ, ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಓದ್ತಾರೆ. ಇಲ್ಲಾಂದ್ರೆ ಕೆಲವರು ನಂತರ ಕನ್ನಡ ಸಾಹಿತ್ಯ, ಕನ್ನಡ ಲಿಟ್ರೇಚರ್ ಈ ತರ ತಗೋಬಹುದು. ಅದು ನಿಮ್ಗೆ ಬಿಟ್ಟಿದ್ರಿ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಅದು ಕೆಲವೊಂದ್ಸಲ ಹೇಳಕ್ ಬರಲ್ಲ. ಒಮ್ಮೆ ಈ ಸಲ ನಾನು ಕನ್ನಡದಲ್ಲಿ ಚಲೋ ಬಂದಿದ್ದೀನಿ, ಕೆಲವೊಂದ್ಸಲ ಕಡಿಮೆ ಬರ್ಬೋದು. ಆ ತರ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ತಂದೆ ತಾಯಿನ ಸ್ಫೂರ್ತಿ ಅಂತ ಹೇಳಿದ್ರೆ, ಯಾಕಂದ್ರೆ ಚಿಕನ್ ಬಂದಿದ್ದ ಆಸೆ ಇದೆ. ಬಟ್ ಉದ್ದೇಶ ಆಮೇಲೆ ಬಂತು, ಪ್ರಿಪರೇಷನ್ ಇಂದ ಬಂತು. ಮೊದಲು ನಮ್ ಚಿಕನ್ ಇಂದ ಉದ್ದೇಶ ಇರಲ್ಲ. ಬಟ್ ಈಗ ತಂದೆ ತಾಯಿಯವರು ಆಸೆ ತುಂಬಿದ್ರು, ಮಂಡಳಿ ಡಿ ಸಿ ಆಗ್ಬೇಕು ಅಂತ ಹೇಳಿ, ಒಬ್ಬ ಅಧಿಕಾರಿ ಆಗೋದು ಹಂಗೆ ಬಂತು. ಬಟ್ ಉದ್ದೇಶ ಅನ್ನೋದು ಯಾವಾಗ ಬಂತ, ನಾವು ಡೆಲ್ಲಿ ಇದ್ದಾಗ ಒಂದು ಫಾರ್ಮ್ ಅಂತಾರೆ ಬರೋದಂಗೆ. ಅಲ್ಲಿ ಬಡತನ ತುಂಬಾನೇ ಬಡತನ ಡೆಲ್ಲಿಲಿ. ಯಾವ ತರ ಅಂದ್ರೆ, ಇಲ್ಲಿ ನಮ್ಮ ಹೆಂಗ್ ಡಿವೈಡರ್ ಇರುತ್ತಲ್ಲ, ಬಡತನ ಎಷ್ಟಂದ್ರೆ ಡಿವೈಡರ್ ಮೇಲೆ ಮನೆ ಮಾಡ್ಕೊಂಡು ಆ ಡಿವೈಡರ್ ಮಲಗೋದು, ಅಷ್ಟೊಂದು ಬಡತನ. ನಾವು ಇದ್ದೀರಿ ಆ ತರನೇ ಇತ್ತು. ಅದನ್ನ ನೋಡಿದಾಗ ಸ್ವಲ್ಪ ಮನ್ಸಿಗೆ ಅಂತ, ನಾನು ಏನಾದ್ರು ಮಾಡ್ಬೇಕಲ್ಲಪ್ಪ, ಅಟ್ಲೀಸ್ಟ್ ಬಡತನ ಇರ್ಬೋದು, ಇಂಥವ್ರನ್ನಾದ್ರೂ ನಾನು ಒಂದು ಲೆವೆಲ್ಗೆ ಸುಧಾರಣೆ ತರಬೇಕು. ಯಾಕಂದ್ರೆ ಎಷ್ಟೊಂದು ಗೌರ್ಮೆಂಟ್ ಸ್ಕೀಮ್ಸ್ ಇರುತ್ತೆ. ನಿಮ್ಗೆ ಪ್ರಧಾನಮಂತ್ರಿ ಆವಾಸ ಯೋಜನೆಯಲ್ಲಿ ಗೌರ್ಮೆಂಟ್ ಮನೆನೇ ಕಟ್ಟಿಸ್ಕೊಡ್ತಾರೆ ಬಡವರಿಗೆ. ಬಟ್ ಆ ಬಡವರಿಗೆ, ನಿಜವಾದ ಬಡವರು, ಆ ಬಡವರಿಗೆ ಪಾಲಿಸಿನೇ ರೀಚ್ ಆಗ್ತಾ ಇಲ್ಲ. ನಾನೊಬ್ಬ IAS ಅಧಿಕಾರಿ ಆದ್ರೆ ಅಟ್ಲೀಸ್ಟ್ ಅಂತವ್ರಿಗೆ ಒಂದು ಆ ಪಾಲಿಸಿನಾದ್ರೂ ರೀಚ್ ಮಾಡ್ಬೋದು ಅಂತ ಅವಾಗ ಬರೋಕ್ ಸ್ಟಾರ್ಟ್ ಆಗಿದೆ. ಮತ್ತು ನೀವು UPSC ಪ್ರಿಪರೇಷನ್ ಸರಿಯಾಗಿ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನೇನು ತಪ್ಪುಗಳು ನಡೀತಾ ಇದ್ದಾವೆ, ಇಂಡಿಯಾದ ಪ್ರಾಬ್ಲಮ್ಸ್ ಏನೇನಂತ ನಿಮ್ಗೆಲ್ಲ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅದೇನು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ ಮೋಟಿವೇಶನ್ ಜಾಸ್ತಿ ಆಗಿದೆ. ಅವಾಗಿಂದ ಅನಿಸ್ತು ನನಗೆ ಎಜುಕೇಶನ್ ಫೀಲ್ಡ್ ಅಲ್ಲಿ ರಿಫಾರ್ಮ್ಸ್ ತರಬೇಕು, ಗೌರ್ಮೆಂಟ್ ಸ್ಕೂಲ್ಸ್ ಅನ್ನ ಇಂಪ್ರೂವ್ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ಸ್ ಅನ್ನ ಇಂಪ್ರೂವ್ ಮಾಡಿದ್ರೆ ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಆಗುತ್ತೆ. ಎಜುಕೇಶನ್ ಇಸ್ ಅ ಸರ್ವಿಸ್ ಅಂತಾರೆ, ಅದು ಬೇರೆನೇ ಆಗ್ಬಿಟ್ಟಿದೆ. ಶಿಕ್ಷಣ ಸೇವೆ ಆಗಿದೆ, ಹೆಲ್ಪ್ ಅದೆಲ್ಲ ಸ್ವಲ್ಪ ತಲೆಯಲ್ಲಿ ತುಂಬಾನೇ ಬರ್ತೈತೆ. ಏನಾದ್ರು ರಿಫಾರ್ಮ್ಸ್ ಮಾಡಬೇಕಲ್ಲಪ್ಪ, ಅಟ್ಲೀಸ್ಟ್ ನಾವು IAS ಎಲ್ಲ ಆಗ ಅಂತೇಳಿ ಕನಸಿತ್ತು. ಬಟ್ IPS ಆಗಿದೆ. ಈಗ ಪೊಲೀಸ್ ಜಾಯ್ನ್ ಆದಾಗ ಒಂಚೂರು ತಲೆಗೆ ಕಮ್ಯುನಿಟಿ ಪೊಲೀಸಿಂಗ್ ಮಾಡಬೇಕು. ಯಾಕಂದ್ರೆ ಕಮ್ಯುನಿಟಿ ಮತ್ತೆ ಪೊಲೀಸಿಂಗ್ ನೋಡಬೇಕು ತುಂಬಾನೇ ಇದೆ. ಪೊಲೀಸರಲ್ಲಿ ಇದ್ರೆ ಇಲ್ಲೇ ತೆರ್ಕೊಂಡು ಹೋಗ್ಬಿಡ್ತಾರೆ ಎಷ್ಟೊಂದು ಜನ ಹುಡುಗಿ. ಅಂದ್ರೆ ಪೊಲೀಸರು ಅಂದ್ರೆ ಜನರಲ್ಲಿ ಧೈರ್ಯ ಬರೋದಲ್ಲಿ ಭಯ ಬಂದ್ಬಿಟ್ಟಿದೆ. ಈ ಪೊಲೀಸರ ಇದು ಹೋಗುದು ನಮ್ಗೆ ಆ ಕಮ್ಯುನಿಟಿ ಗ್ಯಾಪ್ ಅನ್ನ ನಾವು ಕಡಿಮೆ ಮಾಡಬೇಕಾಗಿದೆ. ಅದಕ್ಕೆ ಕಮ್ಯುನಿಟಿ ಪೊಲೀಸಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕಮ್ಯುನಿಟಿ ಮತ್ತೆ ಪೊಲೀಸರ ನಡುವೆ ಗ್ಯಾಪ್ ಅನ್ನ ಕಡಿಮೆ ಮಾಡೋದಂತೆ. ಇನ್ನೊಂದು ಏನಾಗುತ್ತೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಲ್ಲ ಜನ. ಈ ಪೊಲೀಸ್ ಸ್ಟೇಷನ್ಗೆ ಹೆಂಗೆ ಹೋಗೋದು, ನಾವು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗೇನೇ ಇಲ್ಲ ಅಂತೇಳಿ. ಹಿಂಗಾಗಿನೂ ಕೆಲವೊಂದ್ಸಲ ಗ್ಯಾಪ್ ಆಗುತ್ತೆ, ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಒಂದು ಆ್ಯಪಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅಲ್ಲೂ ರೀಚ್ ಆಗ್ಬೋದು. ಆ ಥರ ಮಾಡ್ಬೇಕಂತ ಇದೆ, ನೋಡೋಣ ಏನೇನಾಗುತ್ತೆ ಅಂತ. ಇದೇ ಮೇನ್ ಮೋಟಿವೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂಚೆ ನಾನು ಅನ್ಕೊಂಡಿದ್ದೆ ಸರ್, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು, ಒಳ್ಳೆ ಸ್ಯಾಲರೀಸ್ ಅಂತ ಅನ್ಕೊಂಡಿದ್ದೆ. ಅದು ನೋಡಿದ ತಕ್ಷಣ ಮಾತಿನ ಪ್ಲೇನೆ ಕೊಟ್ಟು ನಾನು IAS ಮಾಡ್ಬೇಕಂತ ಅನ್ಕೊಂಡು ಸರ್. ಇಲ್ಲಿ ಇರ್ತಕ್ಕಂಥ ಬಹುತೇಕರ ಪ್ರಶ್ನೆ ಏನಂತಂದ್ರೆ, ನಾವು ಕಲಾ ವಿಭಾಗ ಇರ್ತೀವಿ ಸರ್, ಇಂಗ್ಲೀಷ್ ಭಾಳ ಟಫ್ ಸರ್ ನಮಗೆ. ಬಟ್ ನಾವು ಹ್ಯಾಂಗೆ ಅದಕ್ಕೆ ಇಂಗ್ಲೀಷ್ ಬರ್ಬೇಕು ಫಸ್ಟ್ ಕ್ವಶನ್ ಸರ್. ಈ ನೆಕ್ಸ್ಟ್ ಹೇಳಿದ್ರೆ ನಾವು ಆರ್ಟ್ಸ್ ಕಲಾ ವಿಭಾಗ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಹೋಗ್ಕೊಳ್ತೀವಿ ಸರ್. ಬಟ್ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ಸ್ಟ್ಯಾಟಿಕ್ಸ್ ಅಂತ ಸಬ್ಜೆಕ್ಟ್ ಮಾಡ್ತಾವೆ ಸರ್, ಇವೆಲ್ಲ ಸ್ವಲ್ಪ ಟಫ್ ಅಂತ ಸರ್. ಇವಕ್ಕೆ ಯಾವ ರೀತಿ ಸಿಗುತ್ತೆ ನಿಮ್ದು ಬೇಕಿಂಗ್ ಅಂತ ಬಂದ್ರೆ, ನಿಮ್ದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಇವನ್ನೆಲ್ಲ ಆರ್ಟ್ಸ್ ಸಿಲೆಬಸ್ ಹೆಂಗೆ ಮಾಡ್ಕೊಂಡ್ರೆ ನಾವೇ ಇಂಜಿನಿಯರಿಂಗ್ ಸಿಲೆಬಸ್ ಯಾವ ರೀತಿ UPSC ನಿಮಗೆ ಮೇನ್ ಆಗಿ ಹೇಳೋದಕ್ಕೆ ಬರೋದಂದ್ರೆ ಮೊದಲನೇದು CSAT ಅಂತ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕೂತ್ಕೊ. CSAT ಅಂದಾಗ ಏನೇನು ಬರುತ್ತೆ, ಮ್ಯಾಥಮೆಟಿಕ್ಸು ಪ್ಲಸ್ ಇಂಗ್ಲೀಷ್ ಬಂದ್ಬಿಡುತ್ತೆ. ಮ್ಯಾಥಮೆಟಿಕ್ಸ್ ಬೇಸಿಕ್ ಇರುತ್ತೆ, ಬಟ್ ನೀವು ಮಾಡಿರಲ್ಲ ಅಂದ್ರೆ ನಿಮಗೆ ತುಂಬಾನೇ ಡಿಫಿಕಲ್ಟ್ ಆಗಿಬಿಡುತ್ತೆ. ಫಸ್ಟ್ ಬಂದ್ಬಿಟ್ಟು ಆರ್ಟ್ಸ್ ಸ್ಟೂಡೆಂಟ್ಸು ಅಂದ್ರೆ ಕನ್ನಡ ಮೀಡಿಯಂದವ್ರು ಇದ್ರೆ ಸ್ವಲ್ಪ ಮ್ಯಾಥ್ಸ್ ಅನ್ನ ಕವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಮ್ಯಾಥ್ಸ್ ಅನ್ನ ಹೆಂಗೆ ಕವರ್ ಮಾಡ್ಬೋದು ಅಂದ್ರೆ 10th ಲೆವೆಲ್ ಮ್ಯಾಥ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. 10th ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್, ಅರ್ಥಮೆಟಿಕ್, ಪ್ರೋಗ್ರೆಷನ್, ಪ್ರೋಗ್ರಾಮಬಿಲಿಟಿ ಈಸಿ ಇರುತ್ತೆ. ಜಸ್ಟ್ ಒನ್ ಮಂತ್ ನಿಮ್ಗೆ ಬೇಕಾಗುತ್ತೆ. ಈ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಡಿಸೈನ್ ಆಗ್ತೀನಿ ತಪ್ಪು ಹೊಡಿ ನಮ್ಮ ಫ್ರೆಂಡ್ ತಿಳ್ಕೊಂಡು ಆರ್ಟ್ಸ್ ಸ್ಟೂಡೆಂಟ್ ಅವರು
ತುಂಬಾನೇ ಸ್ಟ್ರಗಲ್ ಮಾಡಿದ್ರು ಮ್ಯಾಥ್ಸ್. ಯಾಕಂದ್ರೆ ನಾರ್ಮಲ್ ಒಂದು ಈಕ್ವೇಶನ್ ಸಾಲ್ವ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಕೆಲವೊಬ್ಬರಿಗೆ, ಆಗುತ್ತೆ ಅನಿಸ್ತೀನಿ ಕೆಲವೊಬ್ಬರಿಗೆ ಡಿಫಿಕಲ್ಟ್ ಆಗ್ಬೋದು. ಅಂಥವ್ರು ಏನು ಮಾಡ್ಬೇಕಂದ್ರೆ 8 ಕಡೆನೇ ಸ್ಟಾರ್ಟ್ ಮಾಡೋದು ಬೆಟರ್. ಮ್ಯಾಥ್ಸ್ ತುಂಬಾನೇ ವೀಕ್ ಇತ್ತು ಮ್ಯಾಥ್ಸ್. ಒಂಚೂರು ಆಫ್ಟರ್ 10th ನಾವು ಮ್ಯಾಥ್ಸೇ ಮಾಡಿಲ್ಲ ಅನ್ನೋರು 8th ಮಾಡೋದು ತುಂಬಾನೇ ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತೀನಿ. 8th ಬೇಸಿಕ್ ಮ್ಯಾಥಮೆಟಿಕ್ಸ್ 8th ಹೋಗೋದು. ಅಲ್ಲಿ ಕ್ಲಿಯರ್ ಅನ್ನೋದು ಇರೋದು. ನಾವು NCERT 6th ಓದ್ತೀವಿ. ಏನಪ್ಪ 8th ಸ್ಟ್ಯಾಂಡರ್ಡ್ ಓದ್ತಿದ್ರೆ ಯಾವತ್ತೂ ತಿಳ್ಕೊಳಕ್ಕೆ ನಾವು NCERT 6th ಸ್ಟ್ಯಾಂಡರ್ಡ್ ಓದ್ತಾ ಹೋಗ್ತಿದ್ವಿ. ಅದೇ ತರ ಮ್ಯಾಥ್ಸ್ ಡಿಫಿಕಲ್ಟಿ ಇದ್ದಾಗ ಏನು ಅನ್ಕೊಳ್ಳೋದು 8th ಸ್ಟಾರ್ಟ್ ಮಾಡಿ 8th 9th 10th ತನಕ ನೀವು ಮ್ಯಾಥ್ಸ್ ನ ಕವರ್ ಮಾಡ್ಕೊಳ್ಳೋ ಟ್ರೈ ಮಾಡಿ. ಓಕೆ, ಇದಾದ್ಮೇಲೆ ಏನು ಮಾಡೋದು ಎಕ್ಸ್ಟ್ರಾ ಲೆವೆಲ್ ಸ್ವಲ್ಪ ಬಿಲ್ಡ್ ಮಾಡಿ. ಇವಾಗ ನವೋದಯದಲ್ಲಿ ಕೆಲವೊಂದಿಷ್ಟು ಬಾಕ್ಸಸ್ ರೀಸನಿಂಗ್ ಅಬಿಲಿಟಿ ಅದನ್ನ ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡೋದು. ಆಮೇಲೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ PSI ಆಪ್ಟಿಟ್ಯೂಡ್ ಟೆಸ್ಟ್ ಕೆಲವೊಂದಿಷ್ಟು ಕ್ವಶನ್ಸ್ ಇರ್ತಾವೆ, ಪ್ರಾಫಿಟ್ ಅಂಡ್ ಲಾಸ್, ಸ್ಪೀಡ್, ಈ ತರ ಅಂತ ಪ್ರಾಬ್ಲಮ್ಸ್ ಅನ್ನು ಸ್ಟಾರ್ಟ್ ಮಾಡೋಕೆ ಹೋಗೋದು. ಸ್ಟೆಪ್ ಬೈ ಸ್ಟೆಪ್ ಹೋಗೋದು. ಈ ತರ ಮಾಡಿದಾಗ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಇಂಗ್ಲಿಷ್ ನೀವು ಪ್ರಿಪರೇಷನ್ ಯಾವ ತರ ಮಾಡೋದು ಸ್ಟೇಟ್ ಬುಕ್ಸ್ ಅಂತ ಸ್ಟಾರ್ಟ್ ಮಾಡೋದು. ಇಂಗ್ಲಿಷ್ ಅದನ್ನು ಸೇರಿ 7th 9th 10th ಸೋಷಿಯಲ್ ಸೈನ್ಸ್ ಬುಕ್ ಇರುತ್ತಲ್ಲ ಅದನ್ನು ಓದೋಕೆ ಸ್ಟಾರ್ಟ್ ಮಾಡೋದು. ತುಂಬಾನೇ ಬೇಸಿಕ್ ಇಂಗ್ಲಿಷ್ ಇರುತ್ತೆ, ಅದನ್ನ ಓದೋಕೆ ಸ್ಟಾರ್ಟ್ ಮಾಡೋದು. 8th 9th 10th ಇಂಗ್ಲಿಷ್ ಟೈಮ್ ಹಿಡಿಯುತ್ತೆ, ಬಟ್ ಅದನ್ನ ಮಾಡ್ತಾ ಹೋಗೋದು. ಯಾಕಂದ್ರೆ ಇಂಗ್ಲಿಷ್ ಮೊದಲು ಓದೋಕೆ ಕಂಫರ್ಟಬಲ್, ಯಾಕಂದ್ರೆ ಓದಿದ್ರಿಂದ ತಿಳಿಬೇಕು. ಎಲ್ಲೂ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ UPSC ಅಲ್ಲಿ ಹೇಳಿದೆ ಕ್ವಶನ್ ಇರೋದು ಇಂಗ್ಲಿಷ್ ಅಂಡ್ ಹಿಂದಿ ಮಾತೇ ಬರೋಲ್ಲ, ಇಂಗ್ಲಿಷ್ ಅಷ್ಟೇ ನಮ್ಗೆ ಇರೋದು ಆಪ್ಷನ್. ಇಂಗ್ಲಿಷ್ ಅರ್ಥ ಆಗಬೇಕು, ಕ್ವಶನ್ ಅರ್ಥ ಆದಾಗ ನಾವು ಆನ್ಸರ್ ಸ್ಟಾರ್ಟ್ ಮಾಡ್ಬೋದು. ಮೇನ್ಸ್ ಅಂತೂ ಏನೋ ಒಂದು ಇಂಗ್ಲಿಷ್ ಕ್ವಶನ್ ಇದೆ, ಅದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಆನ್ಸರ್ ಬೇಕು. ಇವಾಗ ಕ್ವಶನ್ ಅರ್ಥ ಆಗಿಲ್ಲ ಆನ್ಸರ್ ಏನು ಬರೀತೀರಿ ನೀವು, ಹೌದಲ್ಲ? ಅದಕ್ಕೋಸ್ಕರ 8th ನೀವು ಬೇಸಿಕ್ ಇಂಗ್ಲಿಷ್ ಅನ್ನ ಓದ್ತಾ ಹೋಗ್ಬೋದು. ಒಂದು ಲೆವೆಲ್ಗೆ ಇಂಗ್ಲಿಷ್ ಕಾನ್ಫಿಡೆನ್ಸ್ ಬಂತು. ಮತ್ತೆ ರೈಟಿಂಗ್ ಮಾಡೋದು ಹೋಗ್ಬೇಕು. ರೈಟಿಂಗ್ ಮಾಡಲೇಬೇಕು. ನೀವು ಕನ್ನಡದಲ್ಲೇ ಬರೀರಿ, ಅದರಲ್ಲಿ ಯಾವ ಭಾಷೆಯಲ್ಲಿ ಬರೀರಿ, ಬಟ್ ನೀವು ರೈಟಿಂಗ್ ಮಾತ್ರ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಸೋಷಿಯಲ್ ಸೈನ್ಸ್ ಮಾಡಿ ಹಿಸ್ಟ್ರಿಯಲ್ಲಿ ಇರುತ್ತೆ, ಹಿಸ್ಟ್ರಿ ಮೇಲೆ ನೋಡಲ್ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ. ಡಬಲ್ ವರ್ಕ್ ಆದ ಕನ್ನಡದಲ್ಲಿ ಓದಿರ್ತೀರಿ, ಇಂಗ್ಲೀಷಲ್ಲೂ ಕೆಲವೊಂದಿಷ್ಟು ಟರ್ಮ್ಸ್. ಎಕನಾಮಿಕ್ಸ್ ಇಂಗ್ಲಿಷ್ ಟರ್ಮ್ಸ್ ಅನ್ನ ಯೂಸ್ ಮಾಡ್ತಿರ್ತೀರ. ಎಕನಾಮಿಕ್ಸ್ ಅನ್ನ ಇಂಗ್ಲೀಷಲ್ಲಿ ಇಂಗ್ಲೀಷ್ ಬರೋಕ್ಕೆ ಯಾವಾಗ ಒಂದು ಲೆವೆಲ್ಗೆ ನಿಮಗೆ ಪ್ರೊಫಿಷಿಯನ್ಸಿ ಬರುತ್ತೆ, ಇಂಗ್ಲೀಷ್ನ ಒಂದು ಲೆವೆಲ್ ತಿಳ್ತಾ ಇದೆ ಅಂದಾಗ ನೀವು ನೆಕ್ಸ್ಟ್ ಲೆವೆಲ್ ಹಿಂದೂ ನ್ಯೂಸ್ ಪೇಪರ್ ಅನ್ನು ಸ್ಟಾರ್ಟ್ ಮಾಡಿ. ಪ್ರಿಪ್ರೇಷನ್ ಅಲ್ಲಿ ಹಿಂದೂ ನ್ಯೂಸ್ ಪೇಪರ್ ತುಂಬಾನೇ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ UPSC ಅಥವಾ KPSC ಅಲ್ಲಿ. ಅವಾಗ ಏನ್ ಮಾಡೋದು ನೀವು ನೆಕ್ಸ್ಟ್ ಲೆವೆಲ್ ಹಿಂದೂ ನ್ಯೂಸ್ ಪೇಪರ್ ಓದೋಕೆ ಸ್ಟಾರ್ಟ್ ಮಾಡಿ. ಹಿಂದೂ ನ್ಯೂಸ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು, ಆಮೇಲೆ ಓದ್ದಂಗೆ ನಿಮಗೆ ಕ್ಲಿಯರ್ ಆಗಿ ನಾಲೆಜ್ ಬರುತ್ತೆ. ಬರೆಯಕ್ಕೆ ಸ್ಟಾರ್ಟ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ, ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಅಷ್ಟೇ ಅಲ್ಲ. ಅವಾಗ ಏನ್ ಮಾಡೋದು ಡಿಫಿಕಲ್ಟ್ ವರ್ಡ್ಸ್ ಅಂದ್ರೆ ನೋಟ್ ಔಟ್ ಮಾಡ್ಬೋದು, ಅದ್ರ ಮೀನಿಂಗ್ ಅಂತ ಹೇಳಿ ಈ ತರನೇ ಮಾಡೋದು. ಈ ತರ ಮಾಡಿದ್ರೆ ಖಂಡಿತ ನಿಮ್ಗೆ ಇಂಗ್ಲೀಷು ಒಂದು 3 to 4 months ಅಲ್ಲೇ ಒಂದು ಇಂಗ್ಲೀಷ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಕನ್ನಡ ಮೀಡಿಯಂದಲ್ಲಿ ಕಲ್ತವ್ರು ಇಂಗ್ಲೀಷಲ್ಲಿ ಬರೋದು ಪಾಸ್ ಆಗಿದ್ದಾರೆ. ಕನ್ನಡ ಮೀಡಿಯಂದಲ್ಲಿ ಕನ್ನಡ ಬರೀತಾರೆ, ಬಟ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಬರೋದು ಪಾಸ್ ಆಗಿದ್ದಾರೆ. ನೆನಪಲ್ಲಿ ಜಗದೀಶ್ ಶೆಟ್ಟರ್ ಅವರು 10th ತನಕ ಕನ್ನಡ ಮೀಡಿಯಮು, ಆಮೇಲೆ ಅವ್ರು BCom ಮಾಡಿದ್ರು, ಅವರು ಇಂಗ್ಲೀಷ್ ಬರೆದು ಪಾಸ್ ಆಗಿದ್ರು. ಯಾಕೆ ಓದ್ತಾರೆ, ಯಾಕೆ ಇವೆಲ್ಲ ಪ್ರಿಪೇರ್ ಮಾಡ್ತಾರೆ ಸರ್? ಈ ಕರ್ನಾಟಕ ಅವ್ರಿಗೆ ಲಾಂಗ್ವೇಜ್ ಪ್ರಾಬ್ಲಮ್ ಇಂಗ್ಲೀಷ್ ಹಿಂದಿ ಅಂತ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಭಾಳ ಕಷ್ಟ ಆಗುತ್ತೆ. ಅಲ್ಲ, ಅದು ಪ್ರಾಬ್ಲಮ್ ಇದ್ದೇ ಇದೆ. ಪ್ರಾಬ್ಲಮ್ ಇದ್ದೇ ಇದ್ದಾಗ ನಾವು ಅವ್ರಿಗೆ ಸೊಲ್ಯೂಷನ್ ಹುಡುಕ್ಲೇಬೇಕಲ್ಲ. ಇಲ್ಲ ಪ್ರಾಬ್ಲಮ್ ಇದೆ, ಇವಾಗ ಅದು ಇದೆ ಆದ್ಮೇಲೆ ನಾವು ಅದನ್ನ ಪ್ರಾಬ್ಲಮ್ ಫೇಸ್ ಮಾಡೋದು ಬಿಟ್ಬಿಡ್ಬೇಕಲ್ಲ. ಪ್ರಾಬ್ಲಮ್ ಅನ್ನ ಫೇಸ್ ಮಾಡಲೇಬೇಕಲ್ಲ, ಸೊಲ್ಯೂಷನ್ ಹುಡುಕ್ಲೇಬೇಕಲ್ಲ. ನಾನಂತೂ ಎವ್ರಿ ಇಯರ್ ಅವ್ರ ರಿಕ್ವೆಸ್ಟ್ ಕಳಿಸ್ತಾನೆ ಇದ್ದೀನಿ, ಸಜೆಷನ್ ಕೇಳ್ತಾನೆ. ಸರ್ ಕ್ವಶನ್ ಪೇಪರ್ನಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ನಿಮಗೋಸ್ಕರ 2 ವರ್ಷ ಸಜೆಷನ್ ಕಳಿಸಿದೆ ನಾನು. ಬಟ್ ಅದು ಇಮಿಡಿಯೇಟ್ ಆಗಲ್ಲ, ಟೈಮ್ ಹಿಡಿಯುತ್ತೆ, ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗುತ್ತೆ. ಇವಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ಕನ್ನಡ ಮರಾಠಿ ಕಂಫರ್ಟೇಬಲ್ ಈ ತರ ಆದಾಗ ಏನಾಗುತ್ತೆ, ಕ್ವಶನ್ ಪೇಪರ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಮಾಡೋದು ಲಾಜಿಸ್ಟಿಕ್ ಪ್ರಾಬ್ಲಮ್. ಮತ್ತೆ ಏನಾಗುತ್ತೆ, ಫೈನಲ್ ಆಗಿ ಏನ್ ಮಾಡ್ತಾರೆ ಅವರು, ನೀವು PSI ನೋಡಿರ್ಬೋದು, ಕನ್ನಡ ಇಂಗ್ಲೀಷ್ ಇದ್ದಾಗ ಕನ್ನಡದಲ್ಲಿ ಏನೋ ಪ್ರಾಬ್ಲಮ್ ಆದರೆ ಫೈನಲ್ ಆಗಿ ಯಾವ್ದು ಮಾಡ್ತಾರೆ ಅವರು, ಇಂಗ್ಲೀಷ್ ಕ್ವಶನ್ ಆ ತರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈ ತರ ಲಾಜಿಸ್ಟಿಕ್ ಪ್ರಾಬ್ಲಮ್ಗೋಸ್ಕರ ಅದು ನಡೀತಾ ಇದೆ. ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಇರಬೇಕು. ಕನ್ನಡದಲ್ಲಿ ದರ್ಶನ್ ಕುಮಾರ್ ಅವರು ಕನ್ನಡದಲ್ಲೂ ಬಂದಿದ್ರು. ಅವರು ಅಮೇರಿಕನ್ ರಿಟರ್ನ್ ಅವರು ಇಂಗ್ಲಿಷಲ್ಲಿ ಆಗ್ಲಿಲ್ಲ ಅಂತೇಳಿ ಲಾಸ್ಟ್ ಅಟೆಂಪ್ಟ್ ಕನ್ನಡದಲ್ಲಿ ಬರೆದು ಪಾಸ್.
ಹೌದಾ? 3 ಅಟೆಂಪ್ಟ್ ಇಂಗ್ಲಿಷಲ್ಲೇ ಕೊಟ್ಟಿದ್ದಾರೆ, 3 ಅಟೆಂಪ್ಟ್ ಪ್ರಿಲಿಮ್ಸ್ ಕ್ಲಿಯರ್, ಮೇನ್ಸ್ ಅಲ್ಲಿ ಮಾರ್ಕ್ಸ್ ಬರ್ತಾರೆ. ಲಾಸ್ಟ್ ಅಟೆಂಪ್ಟ್ ಧೈರ್ಯ ಮಾಡಿ ಕನ್ನಡದಲ್ಲಿ ಬರೆಯೋಣ, ಕನ್ನಡ ನಮಗೆ ಜಯ ಅಂತ ಕನ್ನಡದಲ್ಲಿ ಲಾಸ್ಟ್ ಅಟೆಂಪ್ಟ್ ಕ್ಲಿಯರ್ ಕನ್ನಡ. ದರ್ಶನ್ ಕುಮಾರ್ ಅವರು, ಲಕ್ಕಪ್ಪ ಅಮ್ಮನ್ ಅವರು, ಗುರುದತ್ ಹೆಗಡೆ ಜನ್ಮಂಡಿ ಈಸಿಯಾಗಿ ಹೋದ್ರು, ಅವರು ಕನ್ನಡದಲ್ಲಿ ಹೋದ್ರು. ಅವರು ಸೇಮ್ ಇಂಗ್ಲಿಷಲ್ಲಿ ಆಗದೆ ಇದ್ದಾಗ ಲಾಸ್ಟ್ಗೆ ಕನ್ನಡದಲ್ಲಿ ಬರೆದು ಕ್ಲಿಯರ್ ಆಗಿ IAS ಕನ್ನಡ ಕಲಿಕೆ ಸರ್, ಈಗ ಎಲ್ಲ ಕೋಚಿಂಗ್ ಸೆಂಟರ್ ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಕೋಚಿಂಗ್ ಸೆಂಟರ್ ಈ ಕರ್ನಾಟಕದ ಮಟ್ಟಿಗೆ ಒಳ್ಳೆ ಕರ್ನಾಟಕದ ಮಟ್ಟಿಗೆ ಬೆಂಗಳೂರಲ್ಲಿ ಎಲ್ಲ ಕಾನ್ಸಂಟ್ರೇಟ್ ಆಗಿದವ್ರು ಇವಾಗ. ನಾವಿದ್ದಾಗ ಸ್ವಲ್ಪ ಡೆವಲಪ್ಮೆಂಟ್ ಇರಲಿಲ್ಲ 2017 ಬಟ್ ಇವಾಗ ಬೆಂಗಳೂರು, ವಿಜಯನಗರ, ಚಂದ್ರಲೇಔಟ್, ಹಂಪಿ ನಗರ ಹೋದ್ರೆ ಸಿಕ್ಕಾಪಟ್ಟೆ ಕೋಚಿಂಗ್ ಸೆಂಟರ್ ಇದೆ. ನೋಡಿ ಸಿಕ್ಕಾಪಟ್ಟೆ ಇದಾವೆ. ಶಂಕರ್ IAS ಅಂತ ಇದೆ, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಇದೆ, ಇನ್ಸೈಟ್ಸ್ ಅಂತ ಇದೆ, ತುಂಬಾನೇ ಇದಾವೆ. ಹೆಸರು ಹೇಳ್ತಾ ಇದ್ರೆ ಒಂದು 10-15 ಆಗುತ್ತೆ. ತುಂಬಾನೇ ಇದಾವೆ. ಕೋಚಿಂಗ್ ಅಂದ್ರೆ ಒಂಥರ ಗೈಡೆನ್ಸ್ ಅಷ್ಟೇ, ಹಿಂಗ್ ಹೋಗಿ ಅಂತ ಹೇಳೋದು ಅಷ್ಟೇ. ಅವರು ಹಿಂಗ್ ಹೋಗಿ ಅಂತ ಹೇಳಿ, ಈ ತರ ಹೋಗಿ ಈ ತರ ಹೋಗಿ ಅಂತ ಹೇಳಿ, ಬಟ್ ಹೋಗ್ಬೇಕಾದ್ರೆ ನಾವಲ್ಲ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಲ್ಲ. ಜಸ್ಟ್ ಒಂದು ಗೈಡೆನ್ಸ್ ಅಷ್ಟೇ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಉಳಿದಿದ್ದು ಮಾಡ್ಬೇಕಾದ ಕೆಲಸ ಎಲ್ಲ ನಾವೇ ಮಾಡ್ಬೇಕಾಗುತ್ತೆ. ಕರೆಕ್ಟ್ ಅಲ್ಲ? ಕೋಚಿಂಗ್ ತಗೊಳ್ಳದೇ ಇದ್ದವ್ರನ್ನು ಎಷ್ಟೋ ಜನ ಕ್ಲಿಯರ್ ಮಾಡಿದ್ದಾರೆ. ಕೋಚಿಂಗ್ ನೆಸೆಸಿಟಿ ಅಂತ ಹೇಳೋಕ್ಕಾಗಲ್ಲ. ಸರ್, UPSC ಮೇನ್ಸ್ ಎಕ್ಸಾಮ್ ಇಲ್ಲ ಸರ್, ಅಕ್ಷರ ಬಹಳ ಮಹತ್ವ ವಹಿಸ್ತದೆ ಅಂತ ನಾರ್ಮಲ್ ಆಗಿದ್ರೆ ಮತ್ತೆ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿದ್ರೆ ಎಕ್ಸ್ಟ್ರಾರ್ಡಿನರಿ ಮಾರ್ಕ್ಸ್ ಬರುತ್ತೆ. ನಾರ್ಮಲ್ ಆಗಿದ್ರೆ ಕೆಲವೊಂದ್ಸಲ ಕಂಟೆಂಟ್ ಮ್ಯಾಟರ್ ಆಗುತ್ತೆ. ಒಂದು ನಿಮಿಷ ಒಂದು ಪೇಜಲ್ಲಿ ಎಷ್ಟು ಬರಿಬೋದು ಸರ್? ಒಂದು ಪೇಪರಲ್ಲಿ 50 ಪೇಜ್ ಇರುತ್ತೆ. 3 hours 50 ಪೇಜ್ ಬರೀಬೇಕು. ಅಂದರೆ ಒಂದು ಪೇಜಲ್ಲಿ ಎಷ್ಟು ನಿಮಿಷದಲ್ಲಿ ಬರೀಬೇಕು ಸರ್? 50 ಡಿವೈಡೆಡ್ ಬೈ 180 ಮಿನಿಟ್ಸ್ ಬಂದ್ಬಿಡುತ್ತೆ. ಎಷ್ಟು ಪೇಜ್ ಎಷ್ಟು ಆ ಥರ ಕ್ಯಾಲ್ಕುಲೇಷನ್ ಮಾಡಿಲ್ಲ ಯಾವತ್ತೂ. ಹೇಳ್ತೇನೆ ಸರ್, ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸರ್. ಎಷ್ಟಾಗುತ್ತೆ? 4 ಮಿನಿಟ್ಸ್ ಆಗುತ್ತೆ ಒಂದು ಪೇಜ್ ಕಂಪ್ಲೀಟ್ ಮಾಡೋದು. ಒಂದು ಪೇಜನ್ನು 4 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋದು. ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಪೇಪರ್ ಕಂಪ್ಲೀಟ್ ಆಗೋದು ನೋಡಿ 3 hours. ನಮ್ದೇ ಫಸ್ಟ್ ಪೇಜೇ 100 ಸ್ಪೀಡಲ್ಲಿ ತೊಗೊಂಡೋಗಿದ್ದೀವಿ, ಅಂದಾಗ ಮಾತ್ರ ಪೇಪರ್ ಕಂಪ್ಲೀಟ್ ಆಗುತ್ತೆ. ಬೆಳಿಗ್ಗೆ ಒಂದು ಪೇಪರು, ಮಧ್ಯಾಹ್ನ ಒಂದು ಪೇಪರು. ಕನ್ನಡ ಬೆಳಿಗ್ಗೆ ಒಂದು ಮಧ್ಯಾಹ್ನ ಇತ್ತು, ನಮ್ಗೆ ಕೇಳಿಗಳು ಹಿಂಗಾಗ್ಬಿಟ್ಟೆ ಹಿಂಗೆ ಸೀರಿಯಸ್ಲಿ. ಯಾಕಂದರೆ ಉಳಿದ ಪೇಪರ್ ಎಲ್ಲ ಇಂಗ್ಲೀಷಲ್ಲಿ ಬರೆದಿರ್ತೀವಿ, ಕನ್ನಡಕ್ಕೆ ಶಿಫ್ಟ್ ಆಗಬೇಕು, ಕಷ್ಟ ಆಗುತ್ತೆ. ಎಲ್ಲ ಪೇಪರ್ ಕನ್ನಡ ಬರೋರಿಗೆ ಕಷ್ಟ ಆಗಲ್ಲ. ನಾವು ಪೂರ್ತಿ ಪೂರ್ತಿ ಹೆಂಗೆ ಮಾಡ್ತಿರ್ತಾರೆ ಅಂದ್ರೆ ಹುಡುಗರು ವಾಲಿಟಿ ಸ್ಪ್ರೇ ತೊಗೊಂಡೋಗಿರ್ತಾರೆ. ಒಂದು ಪೇಪರ್ ಆದ್ಮೇಲೆ ಪೇಪರ್ ಕಂಪ್ಲೀಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್. ಮಾಡ್ಬೋದು, ಇಂಪಾಸಿಬಲ್ ಅಲ್ಲ, ಪಾಸಿಬಲ್. ನಾವೆಲ್ಲ 5 ನಿಮಿಷ ಬೇಗನೆ ಮುಗಿಸ್ಕೊಂತಿದ್ವಿ. ಅದೇನೋ ಗೊತ್ತಿಲ್ಲ, ದೇವರೇ ಬೇಗನೆ ಮುಗಿಸಿದ್ವಿ. ಪೇಪರ್ ಕಂಪ್ಲೀಟ್ ಮಾಡೋದು. ಪೇಪರ್ ಕಂಪ್ಲೀಟ್ ಮಾಡಿದ್ರೆ ನಿಮ್ದು ಎಕ್ಸಾಮ್ ಮೇನ್ಸ್ ಕ್ಲಿಯರ್ ಆದ ಪ್ರೊಬಬಿಲಿಟಿ ಜಾಸ್ತಿ ಆಗುತ್ತೆ. ಸರ್ 20 ಇರುತ್ತೆ, ಆಪ್ಷನ್ಸ್ ಇರೋದಿಲ್ಲ. 20 ಕ್ವಶನ್ಸ್ ಅಟೆಂಡ್ ಮಾಡಲೇಬೇಕು. ಬಿಟ್ ಬರ್ಬೋದು ಸರ್, ಬಿಟ್ ಬಂದವರು ಕ್ಲಿಯರ್ ಮಾಡಿರ್ತಾರೆ. ಸಾಧ್ಯತೆ ಕಡಿಮೆ ಅಂತ ಹೇಳಿ ಸರ್, ಡಿಪೆಂಡ್ಸ್ ಆನ್ ಕ್ವಾಲಿಟಿ ಸರ್. ಯಾವ ಥರ ಕ್ವಾಲಿಟಿ? 10 ಮಾರ್ಕ್ಸ್ಗೆ ಅವ್ರು ಜಾಸ್ತಿ ಅಂದರೆ 5 ಮಾರ್ಕ್ಸ್ ಕೊಡೋದು, 6 ಮಾರ್ಕ್ಸ್ ಕೊಡೋದಿಲ್ಲ. 10 ಮಾರ್ಕ್ಸ್ ನೀವು ಎಕ್ಸ್ಟ್ರಾರ್ಡಿನರಿ ಆನ್ಸರ್ ಬರೋದು 5 ಮಾರ್ಕ್ಸ್ ಕೊಡೋದು. ಇವಾಗ ನಾವು ನಾರ್ಮಲ್ ಆನ್ಸರ್ ಬರೋದು 4 ಕೊಡ್ತಾರಲ್ಲ, ಆ ಥರ ಕ್ರಿಯೇಟಿವಿಟಿ, ಆ ಥರ ನಾವು ಸ್ಟ್ರಾಟಜಿ ಮೇಂಟೈನ್ ಮಾಡಬೇಕು. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ನಾನು ಬಂದು ಮತ್ತೆ ನಿಮ್ಗೆ ಮೇನ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಬೇಕಾದಂಗೆ. June 27 ಅಲ್ಲ, ಯಾರಾದರೂ ಹಾಕಿದ್ದಾರೆ UPSC ಎಕ್ಸಾಮ್ಗೆ? ಯಾರು ಇನ್ನೂ ಕಾಲ್ ಆಗಿಲ್ಲ. ಅಲ್ಲಿ ಯಾರ್ಯಾರು ಹಾಕೋರು ಇದ್ದೀರಾ June 27ಗೆ? ಇಬ್ರೇ ಕೈ ಎತ್ರಿ. ಯಾಕೆ ಯಾರ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು? ಯಾರು ಡಿಗ್ರಿ ಫೈನಲ್ ಇಯರ್, ಸೆಕೆಂಡ್ ಇಯರ್? ಡಿಗ್ರಿ ಕಂಪ್ಲೀಟ್ ಆದವರು ಎಷ್ಟು ಜನ ಇದ್ದೀರಾ? ಡಿಗ್ರಿ ಕಂಪ್ಲೀಟ್ ಆದವರು ನಾವು ಒಂದು 10-15 ಜನ ಇದ್ದೀರಾ. ಎಲ್ಲರೂ ಹಾಕಿ ಅಟೆಂಪ್ಟ್ ಮಾಡಿ, ಏನು ತಪ್ಪಿಲ್ಲ. ಕ್ಲಿಯರ್ ಆಗೋದು ಬಿಡೋದು ಸೆಕೆಂಡರಿ, ಬಟ್ ಅಟ್ಲೀಸ್ಟ್ ಪ್ರಿಪರೇಷನ್ ಮಾಡಿ. ನಾನು ಹಾಕ್ತಾ ಇದ್ದೀನಿ ಸರ್, ನಾನು ಕಾಂಪಿಟೇಷನ್ ಕೊಡ್ತೀನಿ ನಿಮಗೆ. ಅಂದ್ರೆ ಕಾಂಪಿಟೇಷನ್ ಯಾವ ಥರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಈ ಸಲ IPS ಆದದ್ದು ನಾವು ಎಷ್ಟು ಜನ ಲೀವ್ ಹಾಕಿದ್ರೆ 58 ಮೆಂಬರ್ಸ್ ಲೀವ್ ಹಾಕಿದ್ರು. ಇನ್ನೊಂದ್ಸಲ ಬರೀಬೇಕು ಅಂದ್ರೆ
ಕಾಂಪಿಟೇಷನ್ ಎವ್ರಿ ಇಯರ್ ಡಬಲ್ ಆಗ್ತಾ ಹೋಗುತ್ತೆ. ಹೌದಾ? ಈ ಕಾಂಪಿಟೇಷನ್ ದುನಿಯಾದಲ್ಲೇ ನಾವು ಸರ್ವೈವ್ ಆಗೋದು. ನೀವು ಎಷ್ಟು ಓದ್ತೀರೋ ನೀವು ಅಷ್ಟು ಬೇರೆದವ್ರ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಜೊತೆ ಕಂಪೇರ್ ಮಾಡಿದ್ರೆ ನಾನು ಅವ್ರಿಗಿಂತ ಎಷ್ಟು ಓದ್ತಾ ಇದ್ದೀನಿ, ಹೇಗೆ ಡಿಫ್ರೆಂಟ್ ಆಗಿ ಓದ್ತಾ ಇದ್ದೀನಿ ಅನ್ನೋದು ಮ್ಯಾಟರ್ ಆಗುತ್ತೆ. ಮತ್ತೆ ಕ್ವಶನ್ಸು ಸರ್, ನೀವು ಓದಿದಂಥ ಪುಸ್ತಕಗಳು ಯಾವುದು? ಕಂಪಲ್ಸರಿ ಓದಲೇಬೇಕು ಅದಂತ ಪುಸ್ತಕ ಕಂಪಲ್ಸರಿ ಯಾವ ಸಬ್ಜೆಕ್ಟ್ಗೆ ಯಾವ ಥರ? ನಾನು ಹೇಳ್ತೀನಿ ಇವಾಗ ಕೆಲವೊಂದಿಷ್ಟು ಏನಾದ್ರು ಮಿಸ್ ಆದರೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಹೆಸರಲ್ಲಿ. ಬಟ್ ಇವಾಗ ಹೇಳ್ತೀನಿ ಯಾವುದೇ ಅಂತ ಹೇಳಿ. ಒಂದೇದು ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿ. ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಬಿಪಿನ್ ಚಂದ್ರ. ಸಣ್ಣ ಬುಕ್, ದೊಡ್ಡದಲ್ಲ, ಸಣ್ಣ ಬುಕ್. ಆಮೇಲೆ ಓಲ್ಡ್ NCERT ಏನ್ಷಿಯಂಟ್ ಇಂಡಿಯಾ, ಓಲ್ಡ್ NCERT ಮಿಡಲ್ ಇಂಡಿಯಾ. ಹಿಸ್ಟ್ರಿ ಕವರ್ ಆಯ್ತಾ? ಹಿಸ್ಟ್ರಿಗೆ ರೆಫರೆನ್ಸ್ ಬುಕ್ ಬಂದು ಸ್ಪೆಕ್ಟ್ರಮ್, ಮಾಡರ್ನ್ ಹಿಸ್ಟ್ರಿ ಆಫ್ ಇಂಡಿಯಾ ಸ್ಪೆಕ್ಟ್ರಮ್. ಆಮೇಲೆ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ಬೈ ಲಕ್ಷ್ಮೀಕಾಂತ್. ಆಮೇಲೆ ಎಕನಾಮಿಕ್ಸ್ ಬಂದಾಗ ಮ್ಯಾಕ್ರೋ ಎಕನಾಮಿಕ್ಸ್ NCERT 11th ಸ್ಟ್ಯಾಂಡರ್ಡ್ ಅಥವಾ 12th ಸ್ಟ್ಯಾಂಡರ್ಡ್ ಇದೆ. ಜಿಯೋಗ್ರಫಿ ಬಂದಾಗ 6th to 12th ಸ್ಟ್ಯಾಂಡರ್ಡ್ ಆಲ್ NCERT. ಆಮೇಲೆ ನಿಮ್ಗೆ ಇವು ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೋಷಿಯಲ್ ಸರ್ವಿಸ್, ಎನ್ವಿರಾನ್ಮೆಂಟ್, ಇವೆಲ್ಲನೂ ಜಸ್ಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ರೆಫರ್ ಮಾಡಿ. ಅದಾದ್ಮೇಲೆ ಡೈಲಿ ಹಿಂದೂ ನ್ಯೂಸ್ ಪೇಪರು, ಅದನ್ನೇ ಕಂಪಲ್ಸರಿ ರೆಫರ್ ಮಾಡಿ. ಆರ್ಟ್ ಆ್ಯಂಡ್ ಕಲ್ಚರ್ಗೆ ಫೈನ್ ಆರ್ಟ್ಸ್ NCERT, ಫೈನ್ ಆರ್ಟ್ಸ್ ಅಂತೇಳಿ ಒಂದು NCERT ಬರುತ್ತೆ. ಹಿಸ್ಟ್ರಿ ಕವರ್ ಆಯಿತು, ಪಾಲಿಟಿ ಕವರ್ ಆಯಿತು. ಪಾಲಿಟಿ ಬಂದರೆ ಇನ್ನೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತೇಳಿ NCERT 11th ಸ್ಟ್ಯಾಂಡರ್ಡು. ಜೋಗ್ರಫಿ ಅಂತ GC ಲಿಯೋನ್ ಅಂತೇಳಿ ಒಂದು ಜೋಗ್ರಫಿ ಬುಕ್ ಇದೆ. ಅದಾದ್ಮೇಲೆ ಆಲ್ಮೋಸ್ಟ್ ಎಕನಾಮಿ, ಕರೆಂಟ್ ಅಫೇರ್ಸ್ ಎಲ್ಲ ಜಾಸ್ತಿ ಕವರ್ ಆಗುತ್ತೆ. ಎಲ್ಲ ಬುಕ್ಸ್ ಕೊಡೋದು 15 ಬುಕ್ಸ್ ಆಗಿರುತ್ತೆ ಅಷ್ಟೇ. ಇಷ್ಟೇ ಓದಿದ್ದು, ಇಷ್ಟೇ ಓದಿ ಕ್ಲಿಯರ್ ಮಾಡಿದ್ದು ಎಕ್ಸಾಮ್. ಭಾಳ ಬುಕ್ಸ್ ಓದ್ಬೇಕಂತೇಳಿ ಅವಶ್ಯಕತೆ ಇಲ್ಲ. ಕನ್ನಡ ಅಂತೂ ಸ್ವಲ್ಪ ವಾಸ್ಟ್ ಇದೆ, ಬಟ್ ಎಲ್ಲ ಬುಕ್ಸ್ ಓದಿಲ್ಲ ನಾವು. ಕೆಲವೊಂದು ಕಡೆ ನೋಟ್ಸ್ ಮಾಡ್ಕೊಂಡಿದ್ವಿ, ಶಾರ್ಟ್ ನೋಟ್ಸು ಈ ಥರ ಮಾಡ್ಕೊಂಡೆ ನಾವು ಕ್ಲಿಯರ್ ಮಾಡಿದ್ದು. ಕನ್ನಡ ಶೇರ್ ಮಾಡ್ತೀನಿ ನಾನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ಸ್ಟ್ರಾಟಜಿ ಶೇರ್ ಮಾಡ್ತೀನಿ. ಬುಕ್ಸ್ ತುಂಬಾನೇ ಇದಾವೆ, ತುಂಬಾನೇ ಬುಕ್ಸು. ಕಾದಂಬರಿಗಳಿದ್ದಾವೆ, ಬೆಟ್ಟದ ಜೀವ, ಶುದ್ರ ತಪಸ್ವಿ, ತುಘಲಕ್ ನಾಟಕ, ಗಿರೀಶ್ ಕಾರ್ನಾಡ್, ದೇವರ ಬುಕ್ಕ, ಆಮೇಲೆ ಒಡಲಾಳ್ ದೇವರು ಮಹಾದೇವ ಇರೋದು, ಆಮೇಲೆ ವಿಕ್ರಮಾರ್ಜುನ ವಿಜಯ ಭಾವಾರ್ಥ ನೋಡ್ಕೋಬೇಕು, ಪಂಪನ ತುಂಬಾನೇ ಬುಕ್ಸ್ ಇದಾವೆ. ಬಟ್ ಎಲ್ಲ ರೆಫರ್ ಮಾಡ್ಬೇಕಂತಿಲ್ಲ. ಅದೊಂದು ಸ್ಟ್ರಾಟಜಿಯನ್ನು ನಾನು ಒಂದು ವಿಡಿಯೋ ಮಾಡಿ, ಇಲ್ಲ ಒಂದು ಏನಾದರೂ ಶಾರ್ಟ್ ಆಗಿ ಏನಾದ್ರು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ IAS ಡಿಗ್ರಿ ತಗೊಂಡಿದ್ರೆ ಎಕ್ಸಾಮ್ ಬೇಗ ಹಾಕೊಟ್ಟಿಗೆ ಆಡೋದು ಬೆಂಗಳೂರಿಗೆ ಯಾಕೆ ಹೋಗ್ಬೇಕು? ಧಾರವಾಡ ಒಳ್ಳೆ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿದೆ. ನೋ ಕಮೆಂಟ್ಸ್ ಅಂತ ಹೇಳ್ಬೋದು. ರೀಸನ್ ಏನಂತೇಳಿ, ಬೆಂಗಳೂರು ಯಾಕೆ ಕಂಫರ್ಟಬಲ್ ಅನ್ಸುತ್ತೆ, ಟೆಸ್ಟ್ ಸೀರೀಸ್ ಹೆಲ್ಪ್ ಆಗುತ್ತೆ. ಇವಾಗ ಧಾರವಾಡಲ್ಲಿ ಯಾವ ಟೈಮಲ್ಲಿ UPSC ಪ್ರಿಲಿಮ್ಸ್ಗೆ ಟೆಸ್ಟ್ ಸೀರೀಸ್, ಮೇನ್ಸ್ಗೆ ಟೆಸ್ಟ್ ಸೀರೀಸ್ ಇರಲಿಲ್ಲ ಅಂತ ಅನ್ಕೊತೀನಿ. ಇವಾಗಲೂ ಇಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಅದೇ ಅವಾಗ ಇರಲಿಲ್ಲ ಅನ್ಸುತ್ತೆ. ಬಟ್ ನಮಗೆ ವಾಸ್ಟ್ ರಿಸೋರ್ಸಸ್ ಬೇಕಾಗುತ್ತೆ. ಅಂದ್ರೆ ಒಂದು ಟೆಸ್ಟ್ ಸೀರೀಸ್ ಲೈಕ್ ಆಗಿರೋ ಇನ್ನೊಂದು ಟೆಸ್ಟ್ ಸೀರೀಸ್ ಹೋಗ್ಬೋದು. ಈ ತರ ಆಪ್ಷನ್ ಇಟ್ಕೊಂಡು ನಾವು ಬೆಂಗಳೂರು ಹೋಗ್ಬೋದು. ಇಲ್ಲ ನೀವು ಎಲ್ಲಿ ಬೇಕಾದಲ್ಲಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಈಗ ನಿಮ್ಮ ಸರೌಂಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನಾಗುತ್ತೆ, ನೀವು UPSC ಪ್ರಿಪೇರ್ ಮಾಡ್ತಾ ಇರ್ತೀರಾ, ಅದನ್ನೇ ಮೇನ್ ಏನ್ ಮಾಡಿರ್ತೀರ, ನಾನು IAS ಅಥವಾ IPS ಮಾಡ್ಬೇಕಂತೀವಿ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಸರೌಂಡಿಂಗ್ ಇಂದ FDA ಬಂದರೆ FDA ಪ್ರಿಪರೇಷನ್ ಮಾಡ್ಬೋದು, PSI ಕಾಲ್ ಬಂದರೆ PSI ಪ್ರಿಪರೇಷನ್ ಮಾಡ್ಬೋದು. ಈ ತರ ಆಗ್ಬಿಡುತ್ತೆ. ನೀವು ಎಕ್ಸಾಮ್ ಬರೀರಿ, ಇಲ್ಲ UPSC ಪ್ರಿಪೇರ್ ಮಾಡ್ತಾ ಎಕ್ಸಾಮ್ ಬರೀರಿ, ಬಟ್ ಅದಕ್ಕೋಸ್ಕರ ಸಪರೇಟ್ ಟೈಮ್ ಕೊಡಕ್ ಹೋಗ್ಬಿಟ್ಟು. FDA ಎಕ್ಸಾಮ್ ಬಂದಾಗ UPSC ಪ್ರಿಪರೇಷನ್ ಮಾಡ್ತಾ ಇದ್ರೆ ಅದು ಪ್ರಿಪರೇಷನ್ ಮಾಡ್ತಾನೆ FDA ಅಟೆಂಪ್ಟ್ ಮಾಡಿ. ನಾನು June 9 ಲಾಸ್ಟ್ ಇಯರ್ 2018 ಡೇಟ್ಸ್ ನೆನಪಿದೆ. June 9 ನಾನೇ FDA ಎಕ್ಸಾಮ್ ಬರ್ತೀನಿ. ಕ್ಲಿಯರ್ ಆಗಿಲ್ಲ, 150 ಮಾರ್ಕ್ಸ್ ಎದಕ್ಕೆ ಕ್ಲಿಯರ್ ಆಗಿಲ್ಲ ಗೊತ್ತಿಲ್ಲ. ಆ ಥರ ನಾನೇ ಎಕ್ಸಾಮ್ ಬರ್ತಿದ್ದೆ. ನಾನು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಬರ್ತಿದ್ದೆ, ಕ್ಲಿಯರ್ ಆಗಿತ್ತು. ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಕ್ಲಿಯರ್ ಆಗಿತ್ತು. 5 ದಿನ ಇಂಟರ್ವ್ಯೂ, ಫೈನಲ್ ಲೆವೆಲ್ ತನಕ ಹೋಗಿ ಫೈನಲ್ ಲೆವೆಲಲ್ಲಿ ರಿಜೆಕ್ಟ್ ಆಗಬೇಕು. ಬೇರೆ ಬೇರೆ ಎಕ್ಸಾಮ್ ಬರೀರಿ, ಪ್ರಾಬ್ಲಮ್ ಇದೆ. ಅಂದ್ರೆ ನಿಮ್ಗೆ ಒಂದು ಎಕ್ಸಾಮ್ ಕ್ಲಿಯರ್ ಆದರೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಮತ್ತೆ ಕ್ವಶನ್ಸ್ ಪರ್ಸನಲ್ ಡೌಟ್ ಆನ್ಸರ್ ಏನು ಹೇಳಿ, ಮಹಾತ್ಮ ಅದಕ್ಕೆ ಎಷ್ಟು ಅಂತ ಹೇಳ್ಬೋದು. ನಾನು ಬೇರೆ ಆನ್ಸರ್ ಇದಕ್ಕೆಲ್ಲ ಏನು ಹೇಳ್ಬೇಕು.
ನಿಮಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪೂರ್ಣವಾದ ಇನ್ಫಾರ್ಮೇಶನ್ ಬೇಕಾಗಿದ್ರೆ 1983 ಗಾಂಧಿ ಅಂತ ಮೂವಿ ಇತ್ತು. ಗಾಂಧೀಜಿ ಅವರು 1983 ಹಾಲಿವುಡ್ ಅವರು ರಾಬಿನ್ ಅಟ್ಕಿನ್ಸನ್ ಅವರು ಡೈರೆಕ್ಷನ್ ಮಾಡಿದ ಮೂವಿ ಇದೆ ಗಾಂಧಿ ಅಂತೇಳಿ 1983 ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ಗಾಂಧಿಯವರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು, ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಗ್ಗೆ ಆ ಮೂವಿ ದಯವಿಟ್ಟು ನೋಡಿ. ಪ್ರಿಪ್ರೇಷನ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಡೆಲ್ಲಿ ವಜೀರಾಮಠ ಇದ್ದೆ, ನನ್ನ ಹಿಸ್ಟ್ರಿ ಲೆಕ್ಚರರ್ ಅವ್ರು ಹೇಳಿದ್ರು ನಿಮ್ದೇನೋ ತಪ್ಪು ಕಲ್ಪನೆಗಳು ಏನಾದ್ರು ಇದ್ರೆ ಆ ಮೂವಿ ನೋಡಿ ದಯವಿಟ್ಟು. ನಿಮ್ಗೆ ಏನೇನು ಡೌಟ್ಸ್ ಇದ್ದು ಕ್ಲಿಯರ್ ಆಗುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಲ್ಲ, ಆ ಥರ ಡೌಟ್ಸ್ ಬರುತ್ತೆ. ಆ ಮೂವಿ ನೋಡಿ, ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ದಯವಿಟ್ಟು ಆ ಮೂವಿ ನೋಡಿ. ಒಂದು ಲೆವೆಲ್ಗೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ. ನಾನು ಅವರ ರೋಲ್ ಮಾಡಲ್ ಅಂತ ಫಾಲೋ ಮಾಡ್ತೀನಿ. ಆ ಮೂವಿ ನೋಡಿದ್ಮೇಲೆ ಖಂಡಿತ ನಿಮ್ಮ ಅಭಿಪ್ರಾಯ ಬದಲಾಯಿತು. ಸತ್ಯದ ಜೊತೆ ಕನ್ನಡದಲ್ಲಿ ಅನುವಾದ ಇದೆ. ನನ್ನ ಸತ್ಯಾನ್ವೇಷಣೆ ಆಟೋಬಯೋಗ್ರಫಿ, ಮೈ ಎಕ್ಸ್ಪೀರಿಮೆಂಟ್ಸ್ ಇತ್ತು ಗಾಂಧೀಜಿ ಅವರು 1937 ತನಕ ಅವರ ಲೈಫಲ್ಲಿ ಏನಾಗಿದೆ ಅಂತ ಹೇಳಿ ಎಲ್ಲಾನು ಇದೆ. ಬುಕ್ ಓದಿ. ಮಾತನ್ನ ಬಗ್ಗೆ ಬುಕ್ ಓದೋದ್ರೆ ತಪ್ಪೇನಿಲ್ಲ, ಎಲ್ಲರನ್ನೂ ಗೌರವಿಸಬೇಕು. ಇಲ್ಲ, ನಾನು ಸಪ್ರೇಟ್ ಆಗಿ ಇದ್ದೆ ಅಂತ ಕಮೆಂಟ್ ಮಾಡಲ್ಲ. ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನನ್ನ ಗೈಡ್ ಮಾಡುತ್ತೆ ಸರ್, ಗೈಡ್ ಮಾಡುತ್ತೆ. ಗೈಡೆನ್ಸ್ಗೋಸ್ಕರ ನೀವು ಜಾಯ್ನ್ ಆಗ್ಬೋದು. ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಚೆನ್ನಾಗಿರುತ್ತೆ, ಇದೇ ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ. ಭಾಳ ತಲೆ ಕೆಡಿಸ್ಕೊಂಡು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿ ಬೇಕಲ್ಲ ಜಾಯ್ನ್, ಇದನ್ನೇ ಜಾಯ್ನ್ ಆಗಿ ಇದನ್ನೇ ಬೇಡ ಅಂತ ಏನು ಹೇಳ್ಬೋದು. ಡೆಲ್ಲಿಲಿ ಹೋದಾಗ ಫಸ್ಟ್ ನಮಗೆ ಇಲ್ಲ, ಆಪ್ಷನಲ್ ಸಬ್ಜೆಕ್ಟ್ ಅಂತೂ ನಿಮಗೆ ಬಿಟ್ಟಿತ್ತು. ಯಾಕಂದ್ರೆ ಒಮ್ಮೆ ಭಯ ಆಗ್ಬಿಡುತ್ತೆ ಆಪ್ಷನಲ್ ಸಬ್ಜೆಕ್ಟ್ ರೆಕಮೆಂಡ್ ಮಾಡ್ಬೋದು. ಮಾರ್ಕ್ಸ್ ಕಡಿಮೆ ಬಂದ್ಬಿಡುತ್ತೆ ಒಂದೊಂದ್ಸಲ ಕನ್ನಡ ತೊಗೊಂಡವ್ರು ಕ್ಲಿಯರ್ ಮಾಡೋದಿಲ್ಲ, ಈ ಆಪ್ಷನ್ ತೊಗೊಂಡವ್ರು ಜಾಸ್ತಿ ಕ್ಲಿಯರ್ ಮಾಡೋದಿಲ್ಲ, ರಿಸಲ್ಟ್ ಕಡಿಮೆ ಇದೆ. ಈ ಸಲ ಕನ್ನಡದವ್ರು 6 ತುಂಬಾ ಜನ ಕ್ಲಿಯರ್ ಮಾಡಿ ಆ ಥರ ಆಗ್ತಾ ಇರುತ್ತೆ. ಆಪ್ಷನಲ್ ಸಬ್ಜೆಕ್ಟ್ ನಿಮಗೆ ಬಿಟ್ಟಿತ್ತು, ನೀವೇ ಸ್ವಲ್ಪ ಅನಾಲಿಸಿಸ್ ಮಾಡಿ ನೀವೇ ಚೂಸ್ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಜಸ್ಟ್ ಈಗ ಸಜೆಷನ್ ಕೊಡ್ಬೋದು, ಇದನ್ನ ಮಾಡಿದ್ರೆ ಈ ಥರ ಅಂತ ಆ ಥರ ಹೇಳ್ಬೋದು. ವಜೀರಾಮಠಲ್ಲಿ 9 ತಿಂಗಳು 1.5 lakh ಖರ್ಚು ಬಂದಿತ್ತು, ಫೀಸ್ ಎಲ್ಲ ಇತ್ತು. OBC ಎಕ್ಸಾಮ್ ನಡೆಸುತ್ತಂತ, ಪ್ರೀ ಕೋಚಿಂಗ್ ಎಕ್ಸಾಮ್ ಲಾಸ್ಟ್ ಇಯರ್ ನಡೆಸಿದ್ದು. ಬಟ್ ಏನು ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ ನಡೆಸಿದ್ದು 1 year ಗ್ಯಾಪ್ ಆದ್ಮೇಲೆ ಕಳಿಸಿದ್ರು. ನಾನು ಗೌರ್ಮೆಂಟ್ ಏನೋ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ, ಬಟ್ ಈ ಸಲ ಕನ್ಫರ್ಮ್ ಆಗಿರ್ಬೋದು. ರೈಟ್, ಅದನ್ನ ಟ್ರೈ ಮಾಡಿ. ಅದರಲ್ಲಿ ಇದೆ CST ಕರೀತಾರೆ, OBC ಕರೀತಾರೆ. ಅದನ್ನ ನೀವು ಎಕ್ಸಾಮ್ ಅಪಿಯರ್ ಆಗಿ ಕೋಚಿಂಗ್ ಜಾಯ್ನ್ ಆಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸರ್, ಕರ್ನಾಟಕದಿಂದ ಈ ರೀತಿ ಕನ್ನಡ ಆಗಲಿ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಸಬ್ಜೆಕ್ಟ್ಸ್ಗಳನ್ನ ಮೇನ್ ಸಬ್ಜೆಕ್ಟ್ ಆಗಿ ತಗೋತಾರೆ ಸರ್. ಕರ್ನಾಟಕದಿಂದ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟನ್ನು ತೆಗೆದುಕೊಂಡು ಕ್ವಾಲಿಫೈ ಮಾಡಿದವರು ಯಾರಾದರೂ ಇದ್ದಾರೆ ಸರ್? ಸೈನ್ಸ್ ರಿಲೇಟೆಡ್ ಅಂದರೆ ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಈ ರೀತಿ, ಅಥವಾ ಇಂಡಿಯಾದಲ್ಲಿ ಕ್ಲಿಯರ್ ಮಾಡಿದವರು ಯಾರ್ದಾದ್ರು ಸರ್? ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಯಾಕೆ ತಗೊಳ್ಳಿಲ್ಲ ಅಂದ್ರೆ, ಮೊದಲನೇದು ಹಾನೆಸ್ಟ್ ಆಗಿ ಹೇಳ್ಬೇಕಾದ್ರೆ ನಾವು ಇಂಜಿನಿಯರಿಂಗ್ ಸರಿಯಾಗಿ ಮಾಡಿರಲ್ಲ ಸರ್. ಹಾನೆಸ್ಟ್ ಆಗಿ ಹೇಳ್ತೀನಿ, 4 ವರ್ಷ ನೀವು ಅದನ್ನೇ ತಗೋಬೇಕಾಗಿತ್ತು. BSc ಮಾಡ್ತಾರೆ ಎಷ್ಟು ಜನ, PCM MSc ಮಾಡಿರ್ತಾರೆ ಕೆಮಿಸ್ಟ್ರಿ ಅಂತ. ನಮ್ಗೆ ಮೊದಲು ತಲೆಯಲ್ಲಿರಲ್ಲ, ನಾವು ಇದನ್ನೇ ತಗೋಬೇಕಂತ ಹೇಳಿ. ಇದೊಂದು ಪ್ರಾಬ್ಲಮ್. ಸರಿಯಾಗಿ ಡಿಗ್ರಿ ಕಂಪ್ಲೀಟ್ ಮಾಡಿರಲ್ಲ, ಲಾಸ್ಟ್ ಮೂಮೆಂಟ್ ಓದಿ ಅರ್ಧಂಬರ್ಧ ನಾಲೆಜ್ ನಾವು ಡಿಗ್ರಿ ಪಾಸ್ ಆಗಿರ್ತೀವಿ. ಈ ಕಾರಣಕ್ಕೋಸ್ಕರ ನಾವು ತಗೊಳಕ್ಕಾಗಲ್ಲ. ನೀವು ಮೊದಲೇ ರೆಡಿ ಆಗಿದ್ರಿ ಅಂದ್ರೆ, ನಾನು ಇವಾಗ MSc ಜಾಯ್ನ್ ಆಗ್ತಾ ಇದ್ದೀನಿ, ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ ಇಲ್ಲ ಮ್ಯಾಥಮೆಟಿಕ್ಸ್. ನಾನು ಮುಂದೆ UPSC ಪ್ರಿಪರೇಷನ್ ಮಾಡಬೇಕು, ಮ್ಯಾಥಮೆಟಿಕ್ಸ್ ತಗೋಬೇಕಂದಾಗ ನೀವು ಅದು ಮಾಸ್ಟರ್ಸ್ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಯಾರಾದ್ರೂ BSc ಮಾಡ್ತಾ ಇದ್ರೆ ಅದನ್ನೇ ತಗೋಬೇಕಂತಿದ್ರೆ ಅವಾಗ ಚೆನ್ನಾಗಿ ಮಾಡ್ಕೋಬೇಕು. ಅಂದಾಗ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಹೆಲ್ಪ್ ಆಗುತ್ತೆ. ಇವಾಗ ಅರ್ಧಂಬರ್ಧ ನಾಲೆಜ್ ಇಂದ ನಾವು ಸೈನ್ಸ್ ಸಬ್ಜೆಕ್ಟ್ ಕ್ರ್ಯಾಕ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಇರುತ್ತೆ. ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ 20 ಕ್ವಶನ್ಸ್ ಇದ್ರೆ 20 ಕ್ವಶನ್ಸ್ಗೆ ಒಂದು 15 ಕ್ವಶನ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಒಂದು ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ ಅಂದ್ರೆ 20 ಮಾರ್ಕ್ಸ್ ಡೈರೆಕ್ಟ್ ಬಿಟ್ಟೆ ಬಂದ್ಬಿಡುತ್ತೆ. ಆ ಥರ ಇರುತ್ತೆ. ಆ ಕಾರಣಕ್ಕೋಸ್ಕರ ಸೈನ್ಸ್ ಸಬ್ಜೆಕ್ಟ್ ತಗೋದು ಕಡಿಮೆ, ಬಟ್ ಮ್ಯಾಥಮೆಟಿಕ್ಸ್ ತಗೋತಾರೆ. ಮ್ಯಾಥಮೆಟಿಕ್ಸ್ ಹೈಯೆಸ್ಟ್ ಸ್ಕೋರಿಂಗ್ ಆಪ್ಷನ್ ಅಂತ ಹೇಳ್ಬೋದು. ಮ್ಯಾಥಮೆಟಿಕ್ಸ್ ಒಂದೇ ಸಬ್ಜೆಕ್ಟ್ 400 ಮಾರ್ಕ್ಸ್ ತನಕ ನೀವು ರೀಚ್ ಮಾಡಬಹುದು. ಸರ್, ಈಗ ಕೋಚಿಂಗ್ ಸೆಂಟರ್ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗೆ ಕೋಚಿಂಗ್ ಕೊಡೋ ಸೆಂಟರ್ಸ್ಗಳನ್ನ ನಾವು ಕೇಳಿದ್ವಿ ಸರ್. ಅದೇ ಸೇಮ್ ಸೆಂಟರ್ ಅಲ್ಲಿ ಈ ರೀತಿ ಸೈನ್ಸ್ ರಿಲೇಟೆಡ್ ಕೋಚಿಂಗು ನಡೀತದೆ ಸರ್? ಈಗ ವಾಜಿರಾಮಂತಲ್ಲಿ ಅಲ್ಲಿ ಮ್ಯಾಥಮೆಟಿಕ್ಸ್ಗೆ ಆಪ್ಷನಲ್ ಆಗಿ ತಗೊಂಡವ್ರಿಗೆ ಕೋಚಿಂಗ್ ಸಿಗುತ್ತದೆ ಸರ್? ಆ ಥರ ಡೌಟ್ ನನಗೆ. ಸೈನ್ಸ್ ಸಬ್ಜೆಕ್ಟ್ಸ್ಗೆ ನಾರ್ಮಲ್ ಕೋಚಿಂಗ್ ಜೊತೆ ಸಿಗೋದು ಸ್ವಲ್ಪ ಕಷ್ಟ ಸರ್. ಅದಕ್ಕೆ ಸಪ್ರೇಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಸಪರೇಟ್,
ಫಿಸಿಕ್ಸ್ ಸಪರೇಟು, ಕೆಮಿಸ್ಟ್ರಿ ಸಪರೇಟ್, ಈ ಥರ ಸ್ವಲ್ಪ ಸಪ್ರೇಟೇ ಇರುತ್ತೆ. ಕಂಬೈಂಡ್ ಆಗಿ ಇರೋದು ಸ್ವಲ್ಪ ಕಡಿಮೆ ಚಾನ್ಸಸ್. ನೋಡಪ್ಪ, ಇವಾಗ ಎಕ್ಸಾಮ್ ಬರೀತಿರ್ತೀಯ, ಮಾರ್ಕ್ಸ್ಗೆ 80 ಬಂದಿರುತ್ತೆ, ಪಕ್ಕದೊಂದು 100 ಬಂದಿರುತ್ತೆ. ಕಂಪೇರ್ ಮಾಡ್ಕೊಂಡಾಗ ಗೊತ್ತಾಗೋದ್ರಾಗ ಯಾಕೆ ಎಷ್ಟು ಇರುತ್ತೆ. ನಿನ್ನ ವ್ಯಕ್ತಿತ್ವ ಬಗ್ಗೆ ಕಂಪೇರ್ ಮಾಡ್ಕೊಳಪ್ಪ, ನಿನ್ನ ಡ್ರೆಸ್ ನೋಡಿ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ, ನೀನು ಮಾತಾಡೋ ಸ್ಟೈಲ್ ನೋಡ್ಕೊಂಡು ಕಂಪೇರ್ ಮಾಡಕ್ ಹೋಗ್ಬೇಡ. ಅದೇ ನಿಂದು ವರ್ಕ್ ಕಂಪೇರ್ ಮಾಡು. ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಪಕ್ಕದವನು ಏನು ವರ್ಕ್ ಮಾಡ್ತಾ ಇದ್ದಾನೆ ಅಂತ ಸರೌಂಡಿಂಗ್ ಮೇಲೆ ಹೋಗುತ್ತೆ ಸರ್. ಇವಾಗ ನನ್ನ ಸಕ್ಸಸ್ಗೆ ನನ್ನ ತಂದೆ ತಾಯಿ ಎಷ್ಟು ಪಾತ್ರ ಇದೆ, ನಮ್ಮ ಸ್ನೇಹಿತರದ್ದು ಅಷ್ಟೇ ಪಾತ್ರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಎನ್ವಿರಾನ್ಮೆಂಟ್ ತುಂಬಾನೇ ಹೋಗುತ್ತೆ, ಸರೌಂಡಿಂಗ್ ಹೇಗಿರುತ್ತೆ ಅಂತ ಹೇಳಿ. ಇವಾಗ ಸರೌಂಡಿಂಗ್ ಜೊತೆಲೂ ಓದೋರಿದ್ರೆ, ಸರೌಂಡಿಂಗ್ ಜೊತೆಲಿದ್ದವರು ನಿಮ್ಮನ್ನ ಯಾವಾಗಲೂ ಪುಷ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ಪುಷ್ ಆಗ್ತದೆ. ನಮ್ಮ ಜೊತೆ ಅವರನ್ನು ಪುಷ್ ಆಗ್ತಾರೆ. ಎಷ್ಟೊಂದು ಜನ ಸ್ನೇಹಿತರು ನಮ್ಮ ಜೊತೆ ಇಲ್ಲಿದ್ದಾರೆ, ಅವರು ನೋಡಿದ್ದಾರೆ, ಅಂಬರೀಶ್ ಅವರು ಇದ್ದಾರೆ, ಅವರು ನಮ್ಮ ಸಕ್ಸಸ್ ಅಲ್ಲಿ ತುಂಬಾನೇ ಮಹತ್ವದ ಪಾತ್ರಗಳನ್ನ ವಹಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಮೇಲೆ ಹೋಗುತ್ತೆ ಸರ್. ಫ್ರೆಂಡ್ಸ್ ನೀವು ಎಂಥವ್ರು ಮಾಡ್ಕೊಂತೀರಾ ಅದ್ರ ಮೇಲೆ ಹೋಗುತ್ತೆ. ಒಳ್ಳೆ ಫ್ರೆಂಡ್ಸು ಒಂದು ಸರೌಂಡಿಂಗ್ ಇತ್ತಂದ್ರೆ ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ರೆಂಡ್ ಸರ್ಕಲ್ ಬಗ್ಗೆ ಸ್ವಲ್ಪ ಗಮನ ಇರಲಿ. ಲಾಸ್ಟ್ ಕ್ವಶನ್. ಎಲ್ಲ ಗಣ್ಯರಿಗೂ ನಾನು ತುಂಬಾ ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೋ ತನಕ ಕೂತ್ಕೊಂಡು ನಮ್ಮ ಏಜ್ನವರೇ ಆಗಿದೆ, ಅವರು ಎಷ್ಟು ಶಾಂತೆಯಿಂದ ಕೂತ್ಕೊಂಡು ಕೇಳೋದಕ್ಕೆ ನಿಮಗೂ ತುಂಬಾ ಥ್ಯಾಂಕ್ಸ್. ಸರ್ ಹೇಳಿದ್ರು, ಕೇಳಿದ್ಮೇಲೆ 2 ದಿನ ತಲೆ ಇಟ್ಕೊಂಡು 3ನೇ ದಿನ ಮರೆತು ಬಿಡಕ್ಕೆ ಹೋಗ್ಬೇಡಿ. ನಾನು ಬಾತಿಲ್ ಕಬಾರ್ ಮೂವಿ ನೋಡಿದ್ದೆ, ತುಂಬಾನೇ ಇನ್ಸ್ಪೈರ್ ಆಗಿ ಮಧ್ಯಾಹ್ನ ಓಡೋಕೆ ಸ್ಟಾರ್ಟ್ ಮಾಡಿದೆ. ಒಂದೇ ದಿನ ಓಡಿದ್ರೆ ಮುಂದೆ ಓಡೋದೇ ಆ ಥರ ಮಾಡಕ್ಕೆ ಹೋಗ್ಬೇಡಿ. ಒಂದು ಕೇಳೋದು ಫುಲ್ಲು ಎನರ್ಜಿಯಿಂದ ಓದ್ತೀನಿ ಅಂತ ಒಂದಿನ ಮಾಡಿ ಮುಂದಿನ ಈ ಥರ ಬಿಡೋಕೆ ಹೋಗ್ಬೇಡಿ ದಯವಿಟ್ಟು. ಜಸ್ಟ್ 1 year ಹಾರ್ಡ್ ವರ್ಕ್, ಇಲ್ಲ ಯಾವ ಹಂತಕ್ಕೆ ಹೋಗ್ಬೇಕಾದ್ರೂ ನಿಲ್ಲಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಜಿ.